हरे कृष्ण। ओम अज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरवे नमः। नमो विष्णुपादाय कृष्णप्रेष्ठाय भूतले श्रीमते भक्तिवेदान्त स्वामिन्निति नामिने। नमस्ते सारस्वते देवे गौरवाणि प्रचारिणे निर्विशेष शून्यवादी पाश्चात्य देशतारिणे। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद। हरे कृष्ण 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 हरे हरे, हरे राम 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 हरे हरे। ಹರೇ ಕೃಷ್ಣ. ಇವತ್ತಿನ ಉಪದೇಶಾಮೃತ ಸೆಷನ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ಶ್ಲೋಕ 2. ಲಾಸ್ಟ್ ವೀಕ್ ನಾವು ನಿಯಮಾಗ್ರಹ, ಪ್ರಜಲ್ಪ ಮತ್ತೆ ನಿಯಮಾಗ್ರಹ ಅದನ್ನು ನೋಡಿದ್ವಿ. ಸೊ ಇವತ್ತು ನಾವು ಜನಸಂಘ ಇದನ್ನು ನೋಡೋಣ. ಎರಡು ವಿಷಯಗಳು ಉಳಿದಿದೆ, ಜನಸಂಘ ಮತ್ತೆ ಲೌಲ್ಯ. ಆದರೆ ಜನಸಂಘ ಸ್ವಲ್ಪ ಪ್ರಮುಖವಾದ ವಿಷಯ ಆಗಿರೋದ್ರಿಂದ ಜನಸಂಘ ಇವತ್ತು ಫುಲ್ ಕ್ಲಾಸ್ ನಾವು ಜನಸಂಘ ಇದರ ಬಗ್ಗೆ ನೋಡೋಣ. ಸ್ಕ್ರೀನ್ ಶೇರ್ ಮಾಡ್ತೀನಿ. ಮೇನ್ ಆಗಿ ನಾವು ಹಿಂದಿನ ಕ್ಲಾಸ್ ಅಲ್ಲಿ ಅರ್ಥ ಮಾಡ್ಕೊಂಡ್ವಿ. ಅಂದ್ರೆ ಮೇನ್ ನಮ್ಮ ಪ್ರಿನ್ಸಿಪಲ್ ಅಥವಾ ತತ್ವ ಏನು, ಅದು ಸಿಂಪಲ್ ಲಿವಿಂಗ್, ಹೈ ಥಿಂಕಿಂಗ್. ಸೊ ಸರಳವಾದ ಜೀವನವನ್ನು ನಡೆಸಿ ನಮ್ಮ ಆಲೋಚನೆಗಳು ಆಧ್ಯಾತ್ಮಿಕವಾಗಿ ಇರಬೇಕು. ಸೊ ಆಮೇಲೆ ಈ ಶ್ಲೋಕದಲ್ಲಿ ನಾವು ನೋಡ್ತಾ ಇದ್ದೇವೆ, 6 ವಿಷಯಗಳನ್ನು ನಾವು ಮಾಡಿದ್ರೆ ಆಧ್ಯಾತ್ಮಿಕ ಜೀವನದಿಂದ ಹಾದಿ ತಪ್ತೇವೆ ಅಥವಾ ಡಿವಿಯೇಟ್ ಆಗ್ತೇವೆ. ಸೊ ಮತ್ತೆ ನಾವು ನೋಡಿದ್ವಿ ಅಂದ್ರೆ ಕೃಪಣ ಅಂದ್ರೆ ಯಾರು? ಸೊ ಕೃಪಣ ಯಾವಾಗ್ಲೂ ಅವನು ಇಂದ್ರಿಯ ತೃಪ್ತಿಗಳ ಬಗ್ಗೆ ಆಲೋಚನೆ ಮಾಡ್ತಾ ಇರ್ತಾನೆ. ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಪ್ರಭುಜಿ. ಓಕೆ, ಇದು ಸ್ಕ್ರೀನ್ ಶೇರಿಂಗ್ ಸ್ವಲ್ಪ ಟೈಮ್ ತಗೊಳ್ತಾ ಇದೆ. ಓಕೆ, ಕೃಪಣ ಅಂದ್ರೆ ಐ, ಮೀ ಅಂಡ್ ಮೈನ್, ಅಂದ್ರೆ ನಾನು, ನನ್ನದು, ಮತ್ತೆ ಈ ರೀತಿ ಇಂದ್ರಿಯ ತೃಪ್ತಿಗಳ ಬಗ್ಗೆ ಆಲೋಚನೆ ಮಾಡ್ತಾ ಇರ್ತಾನೆ. ಮತ್ತೆ ಎಕ್ಸ್ಟೆಂಡೆಡ್ ಸೆನ್ಸ್ ಗ್ರಾಟಿಫಿಕೇಶನ್. ಎಕ್ಸ್ಟೆಂಡೆಡ್ ಸೆನ್ಸ್ ಗ್ರಾಟಿಫಿಕೇಶನ್ ಅಂದ್ರೆ ಏನು? ನ್ಯಾಷನಲಿಸಮ್, ನನ್ನ ಕುಟುಂಬ, ನನ್ನ ರಾಜ್ಯ, ನನ್ನ ದೇಶ, ಈ ರೀತಿ ದೇಶಗಳ ಬಗ್ಗೆ ಆಲೋಚನೆ ಮಾಡುವುದು. ಸೊ ನಾನು ಮಾತ್ರ ಅಲ್ಲ, ಆದ್ರೆ ನನ್ನ ದೇಶದ ಬಗ್ಗೆ ಸಹ ನಾನು ಆಲೋಚನೆ ಮಾಡ್ತೇನೆ. ಇದು ಕೃಪಣರು ಈ ರೀತಿ ಆಲೋಚನೆ ಮಾಡ್ತಾರೆ. ಮತ್ತೆ ಅವರು ಕೃಪಣರು ಯಾವಾಗಲೂ ಬಹಿರಂಗ ಶಕ್ತಿಯ ನಿಯಂತ್ರಣದಲ್ಲಿ ಇರ್ತಾರೆ. ಆದರೆ ಯಾರು ಮಹಾತ್ಮರಾಗಿ ಇರ್ತಾರೆ ಅವರು ಕೃಷ್ಣನ ಅಂತರಂಗ ಶಕ್ತಿಯ ನಿಯಂತ್ರಣದಲ್ಲಿ ಇರ್ತಾರೆ. ಸೊ ಇದನ್ನು ನಾವು ನೋಡಿದ್ವಿ, ಹಿಂದಿನ ಕ್ಲಾಸ್ಗಳಲ್ಲಿ ನಾವು ಇದನ್ನು ನೋಡಿದ್ದೇವೆ. ಸೊ ಇವತ್ತಿನ ಟಾಪಿಕ್ ಏನಿದೆ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಜನಸಂಘ ಇದರ ಬಗ್ಗೆ 2ನೇ ಶ್ಲೋಕದಲ್ಲೂ ವಿವರಿಸಲಾಗ್ತದೆ, ಆಮೇಲೆ 3ನೇ ಶ್ಲೋಕದಲ್ಲೂ ಸಹ ಇದರ ಬಗ್ಗೆ ವಿವರಿಸಲಾಗ್ತದೆ. ಅದರಿಂದ ನಾವು ಇದರ ಒಂದು ಇಂಪಾರ್ಟೆನ್ಸ್, ಪ್ರಾಮುಖ್ಯತೆಯನ್ನು ನಾವು ಅರ್ಥ ಮಾಡ್ಕೊಳ್ಬಹುದು. ಆಮೇಲೆ ಒನ್ ಸೆನ್ಸ್ ನಾವು ಒಂದು ರೀತಿಯಲ್ಲಿ ನೋಡಿದ್ರೆ ನಮ್ಮ ಆಧ್ಯಾತ್ಮಿಕ ಪ್ರಗತಿ ಏನಿದೆ ಅದರ ಬೇಸಿಸ್ ಅಂದ್ರೆ ಈ ಫೌಂಡೇಶನ್ ಏನ್ ಹೇಳ್ತೇವೆ ಅದು ಭಕ್ತರ ಸಂಘ ಆಗಿದೆ. ಸೊ ಆದ್ರಿಂದ ನಾವು ಅಭಕ್ತರ ಸಂಘವನ್ನು ವರ್ಜಿಸಬೇಕಾಗ್ತದೆ. ಸೊ ಪ್ರಪ್ರಥಮವಾಗಿ ಶ್ಲೋಕ ಹೇಳಿ ಆಮೇಲೆ ಆರಂಭ ಮಾಡೋಣ. ಎಲ್ಲರೂ ರಿಪೀಟ್ ಮಾಡಿದ್ದೆ ಬಿಟ್ಟು. ಅತ್ಯಾಹಾರ ಪ್ರಯಾಸಶ್ಚ ಪ್ರಜಲ್ಪೋ ನಿಯಮಾಗ್ರಹ
ಪ್ರಜಂಬೋ ನಿಯಮಾಗ್ರಹ ಜನಸಂಗಶ್ಚ ಲೌಲ್ಯಂ ಚ ಜನಸಂಗಶ್ಚ ಲೌಲ್ಯಂ ಚ ಷಡ್ಭಿರ್ಭಕ್ತಿರ್ವಿನಶ್ಯತಿ. ಷಡ್ಭಿರ್ಭಕ್ತಿರ್ವಿನಶ್ಯತಿ. ಅನುವಾದ ಯಾರಾದ್ರೂ ಓದ್ತೀರಾ? ಓದ್ತೀನಿ ಪ್ರಭುಜಿ. ಓದಿ ಮತ್ತೆ. ಅನುವಾದ ಶ್ರೀಲ ಪ್ರಭುಪಾದ ಕಿ ಜೈ. ಒಬ್ಬನು ಈ ಕೆಳಕಂಡ 6 ಚಟುವಟಿಕೆಗಳಲ್ಲಿ ಅತಿಯಾಗಿ ಸಿಲುಕಿಕೊಂಡಿದ್ದರೆ ಅವನ ಭಕ್ತಿ ಸೇವೆಯು ಹಾಳಾಗುತ್ತದೆ. 1. ಅವಶ್ಯಕತೆಗಿಂತ ಹೆಚ್ಚಾಗಿ ತಿನ್ನುವುದು ಅಥವಾ ಅವಶ್ಯಕತೆಗಿಂತ ಹೆಚ್ಚಾಗಿ ಹಣವನ್ನು ಸಂಗ್ರಹಿಸುವುದು. 2. ಪಡೆಯಲು ಅತಿ ಕಷ್ಟವಾದ ಲೌಕಿಕ ವಸ್ತುಗಳಿಗಾಗಿ ಅತಿಯಾಗಿ ಪ್ರಯಾಸ ಪಡುವುದು. 3. ಲೌಕಿಕ ವಿಷಯಗಳ ಬಗೆಗೆ ಅನಾವಶ್ಯಕವಾಗಿ ಮಾತನಾಡುವುದು. 4. ಶಾಸ್ತ್ರ ವಿಧಿಗಳನ್ನು ಆಧ್ಯಾತ್ಮಿಕ ಮುನ್ನಡೆಗಾಗಿ ಅಲ್ಲದೆ ಕೇವಲ ಕಾಟಾಚಾರಕ್ಕೆ ಅನುಸರಿಸುವುದು ಅಥವಾ ಶಾಸ್ತ್ರೋಕ್ತ ವಿಧಿವಿಧಾನಗಳನ್ನು ಧಿಕ್ಕರಿಸಿ ಸ್ವತಂತ್ರವಾಗಿ ಇಲ್ಲವೇ ಮನಸೋ ಇಚ್ಛೆ ವರ್ತಿಸುವುದು. 5. ಕೃಷ್ಣ ಪ್ರಜ್ಞೆಯಲ್ಲಿ ಆಸಕ್ತಿ ಇಲ್ಲದ ಲೌಕಿಕ ಬುದ್ಧಿಯ ವ್ಯಕ್ತಿಗಳ ಸಹವಾಸ ಮಾಡುವುದು. ಮತ್ತು 6. ಲೌಕಿಕ ಸಾಧನೆಗಳಿಗೆ ಹಾತೊರೆಯುವುದು. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ದಯವಿಟ್ಟು ಎಲ್ಲರೂ ಮ್ಯೂಟ್ ಮಾಡ್ಕೊಳ್ಳಿ. ಸೊ ನಾವು ಈಗ ನೋಡಿದ್ವಿ 6 ವಿಷಯಗಳನ್ನು ನಾವು ಅವಾಯ್ಡ್ ಮಾಡಬೇಕು. ಸೊ ಇದನ್ನು ಹಿಂದಿನ ಕ್ಲಾಸಲ್ಲೆಲ್ಲ ಸ್ವಲ್ಪ ನೋಡಿದ್ದೇವೆ. ಇವತ್ತು ಮುಂದೆ ಹೋಗೋಣ. ಭಕ್ತಿ ವಿನೋದ್ ಠಾಕೂರ್ ಅವರ ಕಾಲದಲ್ಲಿ ಒಂದು ಸ್ಥಳ ಇತ್ತು. ಅದರಲ್ಲಿ ಹಿಂದೂ ಮತ್ತೆ ಮುಸಲ್ಮಾನರು ಅಕ್ಕಪಕ್ಕ ಅವರು ಜೀವನ ಮಾಡ್ತಾ ಇದ್ರು. ಆದ್ರೆ ಒಂದು ಸಮಯದಲ್ಲಿ ಏನಾಯ್ತು ಅಂದ್ರೆ ಹಿಂದೂಗಳು ಮುಸಲ್ಮಾನರ ಜಾಗ ಸ್ವಲ್ಪ ಅದು ಹಿಂದೂಗಳದ್ದು ಎನ್ಕ್ರೋಚ್ ಆಯ್ತು. ಆವಾಗ ಒಬ್ರು ಸ್ವಾಮಿಗಳು ಮಠ ಕಟ್ಲಿಕ್ಕೆ ಹೋಗ್ತಾ ಇದ್ರು. ಆವಾಗ ಮುಸಲ್ಮಾನರು ಬಂದು ಹೇಳಿದ್ರು, ನೀವು ನಮ್ಮ ಜಾಗವನ್ನು ಸ್ವಲ್ಪ ಎನ್ಕ್ರೋಚ್ ಮಾಡಿದ್ದೀರಿ, ಅಂದ್ರೆ ಒಳಗ್ ಹಾಕೊಂಡಿದ್ದೀರಿ, ಆದ್ರಿಂದ ನೀವು ಇಲ್ಲಿ ಮಠ ಕಟ್ಬೇಡಿ, ಇದು ಕೋರ್ಟ್ ಅಲ್ಲಿ ಇದೆ, ಡಿಸಿಷನ್ ಬರ್ಲಿ ಅಂತ ಹೇಳಿದ್ರು. ಆವಾಗ ಭಕ್ತಿ ವಿನೋದ್ ಠಾಕೂರ್ ಅವರು ಸಹ ಇದಕ್ಕೆ ಒಪ್ಪಿಕೊಂಡು ಭಕ್ತಿ ವಿನೋದ್ ಠಾಕೂರ್ ಅವರು ಹೇಳಿದ್ರು ಸ್ವಾಮಿಗಳಿಗೆ, ದಯವಿಟ್ಟು ನೀವು ಈಗ ಮಠವನ್ನು ಕಟ್ಬೇಡಿ, ಇದು ಈ ಕೋರ್ಟ್ ಇಂದ ಸರಿಯಾಗಿ ಡಿಸಿಷನ್ ಅಥವಾ ಈ ಏನು ಕೋರ್ಟ್ ಏನು ಹೇಳ್ತದೆ ಅದು ಆರ್ಡರ್ ಬರ್ಲಿ, ಅದರ ಪ್ರಕಾರ ಅದಾದ ನಂತರ ನಾವು ಮಠವನ್ನು ಕಟ್ಟೋಣ ಅಂತ. ಆದರೆ ಭಕ್ತಿ ವಿನೋದ್ ಠಾಕೂರ್ ಅವರು ಬೇರೆ ಸ್ಥಳಕ್ಕೆ ಹೋದಾಗ ಈ ಸ್ವಾಮಿಗಳು ಅವರ ಮಾತನ್ನು ಕೇಳದೆ ಅಲ್ಲಿ ಮಠವನ್ನು ಕಟ್ಟಿಬಿಡ್ತಾರೆ. ಸೊ ಆವಾಗ ಈ ಮುಸಲ್ಮಾನರಿಗೆ ತುಂಬಾ ಸಿಟ್ಟು ಬರ್ತದೆ. ಆಮೇಲೆ ಸ್ವಲ್ಪ ಸಮಯದ ನಂತರ ಆ ಮುಸಲ್ಮಾನರು ಏನ್ ಮಾಡ್ತಾರೆ, ಒಬ್ಬ ಬ್ರಾಹ್ಮಣನ ಮನೆಯಲ್ಲಿರುವಂತಹ ಹಸುವನ್ನು ಅವರು ಕದ್ದುಕೊಂಡು ಅದನ್ನ ಕೊಲೆ ಮಾಡ್ತಾರೆ, ಅಂದ್ರೆ ಕೊಲ್ತಾರೆ. ಸೊ ಆವಾಗ ಆ ಬ್ರಾಹ್ಮಣರು ಬಂದು ಭಕ್ತಿ ವಿನೋದ್ ಠಾಕೂರ್ ಹತ್ರ ಹೇಳ್ತಾರೆ, ಅವರು ನನ್ನ ಹಸುವನ್ನು ಕದ್ಕೊಂಡೋಗಿ ಕೊಂದಿದ್ದಾರೆ. ಆವಾಗ ಭಕ್ತಿ ವಿನೋದ್ ಠಾಕೂರ್ ಅವರು ಆ ಮುಸಲ್ಮಾನನಿಗೆ ಕೇಳ್ತಾರೆ, ಯಾತಕ್ಕಾಗಿ ನೀನು ಹಸುವನ್ನು ಕದ್ಕೊಂಡು ಹೋಗಿ ಕೊಂದಿದ್ಯಾ ಅಂತ. ಅವಾಗ ಆ ಮುಸಲ್ಮಾನರು ಹೇಳ್ತಾರೆ, ನೀವು ನಮ್ಮ ಸ್ಥಳವನ್ನು ಒಳಗ ಹಾಕಿಕೊಂಡು ಮಠವನ್ನು ಕಟ್ಬೋದು, ನಾವು ನಿಮ್ಮ ಹಸುವನ್ನು ಯಾಕೆ ಕದಿಬಾರದು ಅಂತ ಅವ್ರು ಕೇಳ್ತಾರೆ. ಸೊ ಈ ರೀತಿ ಸೊ ಅದಕ್ಕೆ ಭಕ್ತಿ ವಿನೋದ್ ಅವರು ಆಲೋಚನೆ ಮಾಡ್ತಾರೆ, ಈ ಕಲಿಯುಗ ಏನಿದೆ ಇದು ಕ್ವಾರಲ್ ಅಂಡ್ ಹಿಪಾಕ್ರಸಿ, ಜಗಳ ಮತ್ತು ಡಂಬಾಚಾರದ ಕಾಲ ಇದೆ. ಮತ್ತೆ ಒಬ್ಬನು ಅನ್ರೀಸನೇಬಲ್ ಆಗಿ ಮತ್ತೆ ಎದುರಿಗೆ ಒಂದು ಹಿಂದೆ ಬೇರೆ ತರ ವರ್ತನೆ ಮಾಡುವುದು, ಮತ್ತೆ ಲೋಭವನ್ನು ಹೊಂದಿರುವುದು. ಸೊ ಪ್ರತಿಯೊಬ್ರು ಈ ಧರ್ಮದ ಹೆಸರಿನ ಮೇಲೆ ಈ ರೀತಿ ಅನರ್ಥಗಳನ್ನು ಹೊಂದಿರ್ತಾರೆ. ಆದ್ರಿಂದ ಈ ಕೆಳಗಿನ ಸ್ತರದ ಬುದ್ಧಿ ಏನಿದೆ ಇದನ್ನು ನಾವು ಆಧ್ಯಾತ್ಮಿಕ ಸ್ತರದ ಬುದ್ಧಿಯಿಂದ ನಾವು ಇದನ್ನು ಈ ತೊಂದರೆಗಳನ್ನು ನಾವು ಪರಿಹಾರ ಮಾಡಬಹುದೇ ಹೊರತು ನಾವು ಬರೇ ಧಾರ್ಮಿಕ ರೀತಿಯಲ್ಲಿ ಅಥವಾ ಅನರ್ಥಗಳನ್ನು ಹೊಂದಿದ್ರೆ ಈ ರೀತಿಯ ತೊಂದರೆಗಳನ್ನು ನಾವು ಪರಿಹಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಏನ್ ಮಾಡ್ತೇನೆ, ನಾನು ಕೃಷ್ಣ ಪ್ರಜ್ಞೆಯನ್ನು ಬೋಧನೆ ಮಾಡ್ತೇನೆ ಅಂತ ಅವರು ಬೆಂಗಾಲ್ದಲ್ಲಿ
2500 ನಾಮಹಟ್ಟ ಪ್ರೋಗ್ರಾಮ್ ಅಂದ್ರೆ ಕಾರ್ಯಕ್ರಮಗಳನ್ನು, ರೀಚಿಂಗ್ ಪ್ರೋಗ್ರಾಮ್ಗಳನ್ನು ಈ ರೀತಿ ಅವರು ಮಾಡಿದ್ರು. ಆಮೇಲೆ ಅವ್ರು ಹೇಳಿದ್ರು ಮುಸಲ್ಮಾನರು ಎಲ್ರೂ ನಮಾಜ್ ಮಾಡ್ಲಿ, ಆಮೇಲೆ ಹಿಂದೂಗಳು ಎಲ್ರೂ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪ ಮಾಡ್ಲಿ. ಹೀಗೆ ಪ್ರತಿಯೊಬ್ಬರೂ ಸಹ ಭಗವಂತನ ದಿವ್ಯ ನಾಮ ಜಪಗಳನ್ನು ಮಾಡಿ ಈ ಎಲ್ಲಾ ತೊಂದರೆಗಳಿಂದ ಪರಿಹಾರವನ್ನು ನಾವು ಪಡಿಬಹುದು. ಆಮೇಲೆ ಈ ಪ್ರಾಣಿಗಳಂತಹ ಒಂದು ಏನು ಪ್ರವೃತ್ತಿಗಳನ್ನು ನಾವು ಹೊಂದಿರ್ತೇವೆ, ಅದರಿಂದ ನಾವು ಹೊರಗೆ ಬರಬಹುದು. ಉದಾಹರಣೆಗೆ ಒಂದು ನಾಯಿ ಅದರ ಸ್ಥಳದಲ್ಲಿ ಬೇರೆ ನಾಯಿ ಬಂದ್ರೆ ಅದು ಬೋ ಬೋ ಅಂತ ಅದು ಕೂಗ್ತದೆ. ಸೊ ಅದಕ್ಕಾಗಿ ನಾವು ಈ ನಾನು ಮತ್ತೆ ನನ್ನದು ಅಥವಾ ಈ ಹೇಳ್ತಾರಲ್ಲ ಮೇಮೆ ತೂತು, ಈ ರೀತಿಯ ಒಂದು ಪ್ರಜ್ಞೆಯಿಂದ ನಾವು ಹೊರಗೆ ಬರಬೇಕು. ನಾನು ನನ್ನದು, ನೀನು ನಿನ್ನದು. ಸೊ ಈ ರೀತಿಯ ಪ್ರಜ್ಞೆ ಇದು ಪ್ರಾಣಿಗಳು ಹೊಂದಿರುವಂತಹ ಪ್ರಜ್ಞೆಯಾಗಿದೆ. ಸೊ ಆದ್ರೆ ಯಾವಾಗ ಚೈತನ್ಯ ಮಹಾಪ್ರಭುಗಳು ಜಾರಿಖಂಡ ಫಾರೆಸ್ಟ್ ಕಾಡಿಗೆ ಆವಾಗ ಸಿಂಹ ಮತ್ತೆ ಜಿಂಕೆ ಆ ಪ್ರಾಣಿಗಳಿಗೂ ಸಹ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪ ಮಾಡ್ಲಿಕ್ಕೆ ಹೇಳ್ತಾರೆ ಚೈತನ್ಯ ಮಹಾಪ್ರಭುಗಳು. ಆವಾಗ ಎಲ್ಲಾ ಸಿಂಹಗಳು ಮತ್ತೆ ಜಿಂಕೆಗಳು ಇವು ಎಲ್ಲ ಜೊತೆಗೆ ಸಿಂಹ ಜಿಂಕೆಯ ಮೇಲೆ ಕೈ ಹಿಡಿಕೊಂಡು ಹರೇ ಕೃಷ್ಣ ಮಹಾಮಂತ್ರವನ್ನು ಅವರು ಜಪ ಮಾಡ್ತಾ ಇದ್ರು. ಸೊ ಹೀಗೆ ಭಗವಂತನ ಸಂಘದಿಂದ ಜಾರಿಖಂಡದ ಪ್ರಾಣಿಗಳು ಸಹ ಹರೇ ಕೃಷ್ಣ ಮಹಾಮಂತ್ರವನ್ನು ಹೇಳ್ತಾ ಇದ್ರು. ಆದ್ರೆ ನಿಜವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು, ಸಂಘದ ಪವರ್ ಅಥವಾ ಶಕ್ತಿ ತುಂಬಾ ಮಹತ್ವವುಳ್ಳದ್ದು. ಸೊ ಜನಸಂಘ ಅಂದ್ರೆ ನಿಜವಾಗಿ ಏನು? ಸೊ ಜನಸಂಘ ಅಂದ್ರೆ ಶುದ್ಧ ಭಕ್ತನ ಸಂಘವನ್ನು ಬಿಟ್ಟು ಅಭಕ್ತರ ಸಂಘವನ್ನು ಮಾಡುವುದು. ಸೊ ಯಾರಿಗೆ ಕೃಷ್ಣ ಪ್ರಜ್ಞೆಯಲ್ಲಿ ಆಸಕ್ತಿ ಇಲ್ಲ ಅವರ ಸಂಘವನ್ನು ಮಾಡುವುದು. ಸೊ ಅದನ್ನ ಜನಸಂಘ ಅಂತಾರೆ. ಸೊ ಯಾರ್ಯಾರು ಅಂತಹ ವ್ಯಕ್ತಿಗಳು ಯಾರು? ಸೊ ಭುಕ್ತಿಕಾಮಿಗಳು, ಮುಕ್ತಿಕಾಮಿಗಳು ಮತ್ತೆ ಸಿದ್ಧಿಕಾಮಿಗಳು. ಸೊ ಇವರ ಜೊತೆ ಸಂಘವನ್ನು ಮಾಡಬಾರದು. ಹಾಗಾದ್ರೆ ಪ್ರಶ್ನೆ ಬರ್ತದೆ, ನಾವು ಯಾರ ಜೊತೆ ಸಂಘವನ್ನು ಮಾಡಬೇಕು ಅಂತ. ಅದಕ್ಕಾಗಿ ಶೀಲ ಪ್ರಭುಪಾದರು ಹೇಳ್ತಾರೆ, ಭಕ್ತರ ಸಂಘವನ್ನು ನಾವು ಮಾಡಬೇಕು. ಸೊ ಅಸೋಸಿಯೇಟ್ ಅಂಡ್ ಸರ್ವ್ ದ ಡಿವೋಟೀಸ್. ತಂದಿರ ಚರಣ ಸೇವೆ ಭಕ್ತೆ ಸನವಾಸ, ಜನಮೆ ಹೋಯ್ ಅಭಿಲಾಷ. ಸೊ ಜನ್ಮದಲ್ಲೂ ಸಹ ನನಗೆ ಭಕ್ತರ ಸಂಘ ಸಿಗ್ಲಿ, ಭಕ್ತ ಸನೇ ವಾಸ. ಸೊ ನಾನು ಭಕ್ತರ ಸಂಘದಲ್ಲಿ ನಾನು ವಾಸ ಮಾಡ್ಲಿಕ್ಕೆ, ನಾನು ಜೀವನ ಮಾಡ್ಲಿಕ್ಕೆ ಇಚ್ಛೆ ಪಡ್ತೇನೆ. ಆಮೇಲೆ ನಾವು ನೋಡ್ತೇವೆ, ಈ ಇಂಗ್ಲಿಷ್ ಅಲ್ಲಿ ಒಂದು ಗಾದೆ ಇದೆ. ಸೊ ಬರ್ಡ್ಸ್ ಆಫ್ ದ ಸೇಮ್ ಫೆದರ್ ಫ್ಲಾಕ್ ಟುಗೆದರ್ ಅಂತ. ಅಂದ್ರೆ ಯಾರು ಒಂದೇ ಆಸಕ್ತಿಯನ್ನು ಹೊಂದಿರ್ತಾರೆ ಅವರು ಜೊತೆಗೆ ಬರ್ತಾರೆ. ಸೊ ನಾವು ನೋಡ್ತೇವೆ ಈಗಲೂ ಸಹ ಈಗ ಚೇಂಬರ್ ಆಫ್ ಕಾಮರ್ಸ್ ಅಂತ ಇದೆ. ಸೊ ಅಲ್ಲಿ ಏನಾಗ್ತದೆ, ಎಲ್ರೂ ಆರ್ಥಿಕವಾಗಿ ಯಾರು ಆಸಕ್ತಿಯನ್ನು ಹೊಂದಿರ್ತಾರೆ ಅವರು ಆ ಕ್ಲಬ್ಗೆ ಅಥವಾ ಚೇಂಬರ್ಗೆ ಬರ್ತಾರೆ. ಆಮೇಲೆ ನಮ್ಗೆ ಲಯನ್ಸ್ ಕ್ಲಬ್ ಅಂತ ಇದೆ. ಆಮೇಲೆ ಸ್ಟಾಕ್ ಮಾರ್ಕೆಟ್ಗಳು, ಬೇರೆ ಬೇರೆ ಕ್ಲಬ್ಗಳು ಈ ರೀತಿ ಇರ್ತದೆ. ಮತ್ತೆ ಎಲ್ಲಿ ಅವರ ಒಂದೇ ರೀತಿಯ ಆಸಕ್ತಿಯನ್ನು ಹೊಂದಿರ್ತಾರೆ ಆ ವ್ಯಕ್ತಿಗಳು ಜೊತೆಗೆ ಬರ್ತಾರೆ. ಈಗ ಲಾಫಿಂಗ್ ಕ್ಲಬ್ ಅಂತ ಇದೆ, ಸುಮ್ನೆ ಬರ್ತಾರೆ, ಆಮೇಲೆ ಅಲ್ಲಿ ನಗ್ತಾ ಇರ್ಬೇಕು, ನಗು ಬರ್ದಿದ್ರು ನಗ್ತಾ ಇರ್ಬೇಕು. ಆವಾಗ ಅವ್ರು ಹೇಳುದು ನಮ್ಮ ಎಲ್ಲಾ ಸ್ಟ್ರೆಸ್ಗಳು, ಆಂಗ್ಸೈಟಿಗಳು ರಿಲೀಸ್ ಆಗ್ತದೆ ಅಂತ ಲಾಫಿಂಗ್ ಕ್ಲಬ್ ಅಂತ ಹೇಳ್ತಾರೆ. ಸೊ ಈ ರೀತಿ ಒಂದೊಂದು ಆಸಕ್ತಿಯನ್ನು ಹೊಂದಿರುವವರು ಜೊತೆಗೆ ಬರ್ತಾರೆ. ಆಮೇಲೆ ಅವರವರ ಇಂಟ್ರೆಸ್ಟ್ ಗಳನ್ನು, ಆಸಕ್ತಿಗಳನ್ನು ಅಲ್ಲಿ ಫುಲ್ಫಿಲ್ ಮಾಡ್ಲಿಕ್ಕೆ ನೋಡ್ತಾರೆ. ಅದಕ್ಕಾಗಿ ಶ್ರೀಲ ಪ್ರಭುಪಾದರು ಹೇಳಿದ್ರು, ಯಾರಿಗೆ ಮರಳಿ ಭಗವದ್ಧಾಮಕ್ಕೆ ಹೋಗುವಂತಹ ಒಂದು ಆಶೆ ಇದೆ ಅವರು ಭಕ್ತರ ಜೊತೆ ಸಂಘವನ್ನು ಮಾಡಬೇಕು.
ಯಾಕಂದ್ರೆ ಸಂಘದ ಶಕ್ತಿ ಹೇಗೆ ಅಂದ್ರೆ, ಒಬ್ಬನು ಕುಡುಕನ ಜೊತೆ ಸಂಘವನ್ನು ಮಾಡಿದ್ರೆ ಕ್ರಮೇಣವಾಗಿ ಅವನು ಕುಡುಕಾಗ್ತಾನೆ. ಅಥವಾ ಒಬ್ಬನು ಸಿಗರೇಟ್ ಸೇದ್ತಾ ಇದ್ದಾನೆ, ಅವನ ಜೊತೆ ಸತತವಾಗಿ ಸಂಘವನ್ನು ಮಾಡಿದ್ರೆ ಸಾವಧಾನವಾಗಿ ಈ ವ್ಯಕ್ತಿ ಸಹ ಅವನು ಸಿಗರೇಟ್ ಸೇದ್ಲಿಕ್ಕೆ ಆರಂಭ ಮಾಡ್ತಾನೆ. ಅದೇ ಒಬ್ಬನು ಶುದ್ಧ ಭಕ್ತರ ಸಂಘ ಮಾಡಿದ್ರೆ, ಅವರೇ ಶುದ್ಧ ಭಕ್ತರ ಸಂಘ ಮಾಡಿ ಅವರ ಸೇವೆಯನ್ನು ಮಾಡಿದ್ರೆ ಕ್ರಮೇಣವಾಗಿ ನಾವು ಶುದ್ಧರಾಗ್ತಾ ಹೋಗಿ ನಾವು ಶುದ್ಧ ಭಕ್ತರಕ್ಕೆ ಬರಬಹುದು. ಅಂತ ಶೀಲ ಪ್ರಭುಪಾದ್ರು ಏನಿದೆ, ಈ ಇಂಟರ್ನ್ಯಾಷನಲ್ ಸೊಸೈಟಿ ಫಾರ್ ಕೃಷ್ಣ ಕಾನ್ಶಿಯಸ್ನೆಸ್, ಈ ಸಂಘವನ್ನು ಅವರು ಮಾಡಿರೋ ಉದ್ದೇಶ ಏನು, ಎಲ್ಲರೂ ಬಂದು ಭಕ್ತರು ಎಲ್ಲ ಅಂದ್ರೆ ಮರಳಿ ಭಗವದ್ಧಾಮಕ್ಕೆ ಹೋಗುವ ಆಸೆ ಯಾರಿಗೆ ಇದೆ ಅವರು ಬಂದು ಭಕ್ತರ ಸಂಘವನ್ನು ಪಡಿಬೇಕು. ಆಮೇಲೆ ಈ ಸಂಘದಲ್ಲಿ ಯಾರಿದ್ದಾರೆ ಅವರು ಯಾವಾಗ್ಲೂ ಕೃಷ್ಣನನ್ನು ಮರೆಯುವುದಿಲ್ಲ. ಬೆಳಿಗ್ಗೆ 4 ಗಂಟೆಗೆ 4:15 ಎದ್ದು ಮಂಗಲಾರತಿ, ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡುವುದು, ದರ್ಶನಾರತಿ, ಶ್ರೀಮದ್ ಭಾಗವತ ಕಥೆ, ಪ್ರಸಾದ, ಕೀರ್ತನೆ, ಈ ರೀತಿ ಬೆಳಿಗ್ಗೆ 4ರಿಂದ ರಾತ್ರಿ 10ರವರೆಗೆ ಸತತವಾಗಿ ಇವರ ಮೇನ್ ಬಿಸ್ನೆಸ್ ಏನು, ಸೈಡ್ ಬಿಸ್ನೆಸ್ ಅಲ್ಲ, ಮೇನ್ ಬಿಸ್ನೆಸ್ ಕೃಷ್ಣ ಪ್ರಜ್ಞಾ ಕಾರ್ಯ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿರುವುದು. ಸೊ ಆದ್ರಿಂದ ನಾವು ಅಭಕ್ತರ ಸಂಘವನ್ನು ಬಿಟ್ಟು ನಾವು ಭಕ್ತರ ಸಂಘವನ್ನು ಮಾಡಬೇಕು. ಸೊ ಈ ರೀತಿ ನಾವು ಭಕ್ತರ ಸಂಘ ಮಾಡಿದಾಗ ನಮ್ಗೆ ಏನು ಪ್ರಯೋಜನ ಆಗ್ತದೆ, ನಮ್ಮ ಸುಪ್ತವಾಗಿರುವ ನಮ್ಮ ಕೃಷ್ಣ ಪ್ರಜ್ಞೆ ಏನಿದೆ ಅದು ಜಾಗೃತವಾಗ್ತದೆ. ನಾವು ಅದನ್ನು ಜಾಗೃತಗೊಳಿಸಬಹುದು. ಸೊ ಹಾಗಾದ್ರೆ ನಾವು ಯಾರ ಜೊತೆ ಸಂಘವನ್ನು ಮಾಡಬಾರ್ದು? ಸೊ ಈ ಕೆಲವು ವ್ಯಕ್ತಿಗಳ ಸಂಘವನ್ನು ನಾವು ವರ್ಜಿಸಬೇಕಾಗ್ತದೆ. ಪ್ರಪ್ರಥಮವಾಗಿ ಮಾಯಾವಾದಿಗಳು. ಸೊ ಮಾಯಾವಾದಿಗಳು ಇವರು ಚೈತನ್ಯ ಮಹಾಪ್ರಭುಗಳು ಹೇಳಿದರೆ, ಮಾಯಾವಾದಿ ಕೃಷ್ಣೇ ಅಪರಾಧಿ. ಸೊ ಅವರು ಕೃಷ್ಣನಿಗೆ ಅಪರಾಧವನ್ನು ಮಾಡ್ತಾರೆ, ಮತ್ತೆ ಭಕ್ತರಿಗೆ ಅಪರಾಧವನ್ನು ಅವರು ಮಾಡ್ತಾರೆ. ಆಮೇಲೆ ಈವನ್ ನಾವು ಎಷ್ಟೊಂದ್ ಸಲ ನೋಡ್ತೇವೆ, ಪ್ರಪ್ರಥಮವಾಗಿ ಕೆಲವೊಮ್ಮೆ ಇಸ್ಕಾನ್ ದೇವಸ್ಥಾನಕ್ಕೆ ಬರ್ಬೇಕಾದ್ರೂ ಸಹ ಕೆಲವರು ಬೇರೆ ಬೇರೆ ಆರ್ಗನೈಸೇಷನ್, ಎಷ್ಟೊಂದು ಸ್ಪಿರಿಚುವಲ್ ಆರ್ಗನೈಸೇಷನ್ ಅಂತ ಕರೀತಾರೆ, ಅದಕ್ಕೆಲ್ಲ ಹೋಗ್ತಾ ಇರ್ತಾರೆ. ಸೊ ಆದ್ರೆ ಎಷ್ಟೊಂದು ಆರ್ಗನೈಸೇಷನ್ ಅದು ಬೋನಫೈಡ್ ಆಗಿ ಇರುವುದಿಲ್ಲ. ಆಮೇಲೆ ಅವರು ಮಿಸ್ಲೀಡ್ ಮಾಡ್ತಾರೆ. ಉದಾಹರಣೆಗೆ ಕೆಲವರು ಹೇಳ್ತಾರೆ, ನೀವು ಸಂಪೂರ್ಣವಾಗಿ ಎಂಜಾಯ್ ಮಾಡಿ, ನೀವು ಇಂದ್ರಿಯ ತೃಪ್ತಿ ಮಾಡಿ ಮಾಡಿ ಆಮೇಲೆ ನೀವು ಸಮಾಧಿಯನ್ನು ಪಡೆಯಬಹುದು. ಈ ರೀತಿ ಅಪರಾಧಗಳನ್ನು ಮಾಡ್ತಾರೆ. ಆಮೇಲೆ ಭಕ್ತರಿಗೆ ಅಪರಾಧ ಮಾಡಿದ್ರೆ, ಕೃಷ್ಣನಿಗೆ ಅಪರಾಧವನ್ನು ಮಾಡಿದ್ರೆ ನರಕಕ್ಕೆ ಸಹ ಹೋಗ್ಬೇಕಾಗಬಹುದು. ಅದಕ್ಕೆ ಬ್ರಹ್ಮ ಇವರು 3ನೇ ಸ್ಕಂದದಲ್ಲಿ ಹೇಳ್ತಾರೆ, ಯನ್ನ ವ್ರಜಂತಿ ಅಗಬಿದೋ ರಚನಾನುವಾದ ಶೃಣ್ವಂತಿ ಏನೇ ವಿಷಯ ಕುರುತ ಮತಿಗ್ನ ಯಾಸ್ತು ಹತಬಘೇರ್ ನಬಿರ್ ಆತ್ತಸಾರಾಗ್ ತಾಂಸ್ತಾನ್ ಕ್ಷಿಪಂತಿ ಅಶರೇಣು ತಮಾಸ ಹಂತ. ಅಂದ್ರೆ ಇದರ ಅರ್ಥ, ಭಾಗವತವನ್ನು ಓದದೆ, ಶ್ರೀಮದ್ ಭಾಗವತವನ್ನು ಓದದೆ ಬೇರೆ ವಿಷಯಗಳನ್ನು ಕೇಳಿದ್ರೆ, ಈ ಬೇರೆ ವಿಷಯ ಅಂದ್ರೆ ಬೇರೆ ಜನರೊಟ್ಟಿಗೆ ಸೇರಿ ಕುಕಥ ಅಂತ ಹೇಳ್ತಾರೆ. ಸೊ ಕೃಷ್ಣ ಕಥಾ ಅಲ್ಲ, ಕುಕಥವನ್ನು ಕೇಳುವುದು. ಸೊ ಕುಕಥವನ್ನು ಕೇಳುವುದು ಮತ್ತೆ ಈ ಮೆಂಟಲ್ ಸ್ಪೆಕ್ಯುಲೇಷನ್, ತಾರ್ಕಿಕ ಊಹಾತ್ಮಕವಾದ ಪುಸ್ತಕಗಳನ್ನು ಓದುವುದು, ಈ ರೀತಿ ಮಾಡಿದ್ರೆ ಒಬ್ಬನು ಡಾರ್ಕೆಸ್ಟ್ ರೀಜನ್ ಆಫ್ ಇಗ್ನೋರೆನ್ಸ್ ಅಂದ್ರೆ ಮನುಷ್ಯ ಜನ್ಮದ ನಿಜವಾದ ಸಾರವನ್ನು ಅವರು ಕಳೆದುಕೊಳ್ತಾರೆ, ಭಗವಂತನಿಗೆ ಶರಣಾಗುವಂತಹ ಅವಕಾಶವನ್ನು ಕಳೆದುಕೊಳ್ತಾರೆ. ಆಮೇಲೆ ಡಾರ್ಕೆಸ್ಟ್ ರೀಜನ್ ಆಫ್ ಇಗ್ನೋರೆನ್ಸ್, ಇದು ನರಕವೋ ಅಥವಾ ಅನಿಮಲಿಸ್ಟಿಕ್ ಲೈಫ್, ಈ ರೀತಿ ಅವರು ಹೋಗ್ಬೇಕಾಗ್ತದೆ. ನಾವು ನೋಡ್ತೇವೆ ಕೆಲವರು ಅಭಕ್ತರು, ಒಬ್ರು ಹೇಳ್ತಾ ಇದ್ರು, ನಾನು ಕೊರೋನಾದ್ದು 100ಕ್ಕಿಂತ ಹೆಚ್ಚು ವಿಡಿಯೋಸ್ಗಳನ್ನು ನೋಡಿದ್ದೇನೆ, ಅದು ಕೊರೋನಾದ್ದು ನೋಡಿ ನೋಡಿ ನನಗೆ ಎಲ್ಲಿ ನೋಡಿದ್ರು ಸಹ ಕೊರೋನಾದ್ದು ಆ ಚಿತ್ರ ಕಾಣಿಸ್ತದೆ ನನ್ನ ಮನಸ್ಸಿನಲ್ಲಿ. ಸೊ ಅಷ್ಟೊಂದು ಆ ಕೊರೋನಾ ಕಾನ್ಶಿಯಸ್ನೆಸ್, ಕೃಷ್ಣ ಕಾನ್ಶಿಯಸ್ನೆಸ್ ಅಲ್ಲ, ಕೊರೋನಾ ಪ್ರಜ್ಞೆ ಇದನ್ನು ಹೊಂದಿರ್ತಾರೆ.
ಸೊ ಈ ಒಂದು ಸ್ಪಾಂಜ್ ಇದ್ರೆ, ಈ ಸ್ಪಾಂಜ್ ಗೊತ್ತಿರ್ಬೋದು ನಿಮ್ಗೆ, ಈ ಸ್ಪಾಂಜ್ ಅನ್ನ ನೀರ್ನೊಳಗೆ ಹಾಕಿದ್ರೆ ಏನಾಗ್ತದೆ, ಆ ಸ್ಪಾಂಜ್ ಆ ನೀರನ್ನು ಫುಲ್ ಹೀರ್ಕೊಳ್ತದೆ. ಸೊ ಅದೇ ರೀತಿ ಭಕ್ತರು ಏನು, ಅವರು ಯಾವಾಗ್ಲೂ ಕೃಷ್ಣ ಕಥೆಯನ್ನು ಕೇಳುವುದರಿಂದ ಅವರ ಪ್ರಜ್ಞೆ ಯಾವಾಗ್ಲೂ ಕೃಷ್ಣ ಪ್ರಜ್ಞೆ ಆಗಿರ್ತದೆ. ಆದ್ರಿಂದ ಭಕ್ತರ ಫ್ಯೂಚರ್ ಅಥವಾ ಭವಿಷ್ಯ ಏನಿದೆ ಇದು ಯಾವಾಗ್ಲೂ ಬ್ರೈಟ್ ಆಗಿ ಇರ್ತದೆ. ಆಮೇಲೆ ಶಿಲಾ ಪ್ರಭುಪಾದರು ಹೇಳಿದ್ರು, ಮಲಗುವ ಮುನ್ನ ಏನಿದೆ ನಾವು ಸ್ವಲ್ಪ ಬಿಸಿಯಾದ ಹಾಲನ್ನು ಕುಡಿದು ಕೃಷ್ಣ ಪುಸ್ತಕವನ್ನು ನಾವು ಓದ್ಬೇಕು. ಆವಾಗ ಏನಾಗ್ತದೆ, ರಾತ್ರಿ ಎಲ್ಲ ನಮಗೆ ಕೃಷ್ಣನ ಬಗ್ಗೆ ಸ್ವಪ್ನಗಳು ಬರ್ತದೆ ಅಂತ. ಸೊ ಆದ್ರಿಂದ ಯಾವುದೇ ವಿಷಯವನ್ನು ನಾವು ತುಂಬಾ ಸಮಯದ ತನಕ ನಾವು ನಿರಂತರವಾಗಿ ನಾವು ಮಾಡ್ತಾ ಇದ್ರೆ ನಮ್ಮ ಇಂಪ್ರೆಷನ್, ಮನಸ್ಸಿಗೆ ಬರುವಂತಹ ಇಂಪ್ರೆಷನ್ ಏನಿದೆ, ಆ ನಾವು ಮಾಡುತ್ತಿರುವ ವಿಷಯ ಏನಿದೆ ಅದರ ಇಂಪ್ರೆಷನ್ ನಮ್ಮ ಮನಸ್ಸಿನಲ್ಲಿ ಇರ್ತದೆ. ಉದಾಹರಣೆಗೆ ನಾವು ಜೀವನದ ಉದ್ದಕ್ಕೂ ಶ್ರೀಮದ್ ಭಾಗವತವನ್ನು ಓದ್ತಾ ಇದ್ದೇವೆ, ಆಮೇಲೆ ಶ್ರೀಮದ್ ಭಾಗವತದ ಕೃಷ್ಣ ಕಥೆಯ ಶ್ರವಣವನ್ನು ನಾವು ಮಾಡ್ತಾ ಇರ್ತೇವೆ. ಸೊ ಈ ರೀತಿ ನಾವು ಮಾಡಿದಾಗ ನಮಗೆ ಸ್ವಾಭಾವಿಕವಾಗಿ ಈ ಒಳ್ಳೆಯ ಸಂಸ್ಕಾರಗಳು ಬರ್ತದೆ. ಸೊ ನಮ್ಮ ಪ್ರಜ್ಞೆ ಕೃಷ್ಣ ಪ್ರಜ್ಞೆಯಾಗಿ ಇರ್ತದೆ. ಉದಾಹರಣೆಗೆ ಒಂದು ಇಂಕ್ ಪೆನ್ ಏನಿದೆ, ಸೊ ಆ ಇಂಕ್ ಅದನ್ನ ಈ ಬರೇ ಪುಸ್ತಕದ ಹಾಳೆಯ ಮೇಲೆ ಹೀಗೆ ಜಸ್ಟ್ ಇಟ್ಟು ತೆಗೆದ್ರೆ ಒಂದು ಡಾಟ್ ಮಾತ್ರ ಬೀಳ್ಬಹುದು. ಅದೇ ಆ ಇಂಕ್ ಅನ್ನ ನಾವು ಆ ಪುಸ್ತಕದ ಹಾಳೆಯ ಮೇಲೆ ತುಂಬಾ ಹೊತ್ತು ಆ ಇಂಕ್ ಅನ್ನು ಹಾಗೆ ಬಿಟ್ರೆ ಆ ಇಂಕ್ ಫುಲ್ ಆ ಹಾಳೆ ಅದನ್ನು ಹೀರ್ಕೊಳ್ತದೆ, ಮತ್ತೆ ಅದು ಫುಲ್ ಹಾಳೆ ಏನಿದೆ ಅದು ನೀಲಿ ನೀಲಿ ಆಗ್ತದೆ. ಸೊ ಅದೇ ರೀತಿ ಯಾವಾಗ ನಿರಂತರವಾಗಿ ಹೆಚ್ಚಿನ ಸಮಯದ ತನಕ ನಾವು ಯಾವುದು ವಿಷಯವನ್ನು ನಾವು ಅದನ್ನು ಮಾಡ್ತಾ ಇರ್ತೇವೆ, ಆ ಇಂಪ್ರೆಷನ್ ಮನಸ್ಸಿನಲ್ಲಿ ಇರ್ತದೆ. ಸೊ ಅದರಿಂದ ಯಾವುದನ್ನು ನಾವು ಹೆಚ್ಚಿನ ಸಮಯ ಮಾಡ್ಬೇಕಾದ್ರೆ ನಾವು ಸ್ವಲ್ಪ ಜಾಗರೂಕರಾಗಿರ್ಬೇಕು. ಉದಾಹರಣೆಗೆ ಅಜಾಮಿಲನ ಕಥೆಯಲ್ಲಿ ನಾವು ನೋಡ್ತೇವೆ. ಅಜಾಮಿಲ ಅವನು ಕಾಡಿಗೆ ಕಟ್ಟಿಗೆ ತರ್ಲಿಕ್ಕೆ ಹೋಗಿದ್ದ ಪೂಜೆಗಾಗಿ. ಮತ್ತೆ ಕಟ್ಟಿಗೆ ತರ್ಲಿಕ್ಕೆ ಹೋದಾಗ ಆವಾಗ ಅವನು ಒಬ್ಬಳು ವೈಶ್ಯೆ ಒಬ್ಬ ಶೂದ್ರನಿಗೆ ಆಲಿಂಗನ ಮಾಡುವುದನ್ನು ನೋಡ್ತಾನೆ. ಸೊ ಆಕ್ಚುಲಿ ಅವನು ಆ ದೃಶ್ಯವನ್ನು ನೋಡಿದ ತಕ್ಷಣ ಅವನು ನಿಜವಾಗಿ ಹೇಳುವುದಾದ್ರೆ ಆ ಸ್ಥಳವನ್ನು ಬಿಟ್ಟು ಬಿಡ್ಬೇಕಾಗಿತ್ತು. ಆದ್ರೆ ಅವನು ಅದನ್ನು ಜಾಸ್ತಿ ಸಮಯದ ತನಕ ಅವನು ನೋಡ್ತಾನೆ. ಅವನು ಮರದ ಹಿಂದೆ ಅಡಗಿ ನಿಂತ್ಕೊಂಡು ಆ ದೃಶ್ಯವನ್ನು ಪದೇ ಪದೇ ಅವನು ನೋಡ್ತಾನೆ. ಆ ದೃಶ್ಯವನ್ನು ಪದೇ ಪದೇ ಹೆಚ್ಚಿನ ಸಮಯದ ತನಕ ನೋಡಿದ್ರಿಂದ ಅವನ ಮನಸ್ಸು ಏನಿದೆ ಅದು ವಿಚಲಿತ ಆಗ್ತದೆ. ಸೊ ಆದ್ರಿಂದ ಆಮೇಲೆ ನಮ್ಗೆ ಗೊತ್ತು ಹೇಗೆ ಅವನು ಪತನ ಆಗ್ತದೆ, ಬ್ರಾಹ್ಮಣ ಸ್ಥಾನದಿಂದ ಅವನು ಪತನಗೊಳ್ತಾನೆ. ಸೊ ಅದಕ್ಕಾಗಿ ಚೈತನ್ಯ ಮಹಾಪ್ರಭುಗಳು ಅವರು ಹೇಳ್ತಾ ಇದ್ರು ಏನು ಅಂದ್ರೆ, ನಾನು ಅಭಕ್ತರ ಸಂಘವನ್ನು ನಾನು ಮಾಡುವುದಿಲ್ಲ, ಆದ್ರೆ ಅದರ ಬದಲಿಗೆ ನೀನು ನನ್ನನ್ನು ಒಂದು ಈ ಪಂಜರದಲ್ಲಿ ಹಾಕು, ಅದನ್ನು ಲಾಕ್ ಮಾಡು, ಆಮೇಲೆ ಅದಕ್ಕೆ ನೀನು ಬೆಂಕಿ ನೀಡು, ನಾನು ಸಂತೋಷದಿಂದ ದೇಹವನ್ನು ಬಿಡ್ತೇನೆ, ಆದ್ರೆ ನಾನು ಅಭಕ್ತರ ಸಂಘವನ್ನು ನಾನು ಮಾಡುವುದಿಲ್ಲ. ಆಮೇಲೆ ನಾವು ನೋಡ್ತೇವೆ ಹೇಗೆ ಅವರು ಪ್ರತಾಪರುದ್ರ ರಾಜನ ಸಂಘವನ್ನು ಸಹ ಮಾಡ್ಲಿಕ್ಕೆ ಪ್ರಪ್ರಥಮವಾಗಿ ಅವರು ಒಪ್ಪಿರ್ಲಿಲ್ಲ. ಯಾಕಂದ್ರೆ ಈ ರಾಜರು ಏನಿದ್ದಾರೆ ಅವರು ಯಾವಾಗ್ಲೂ ಸ್ತ್ರೀ ಸಂಘ ಕರ್ಮಿಗಳ ಸಂಘ ಮಾಡ್ತಾರೆ. ಆಮೇಲೆ ಐಶ್ವರ್ಯ ಈ ರೀತಿ ಆ ಭಾವನೆಯಲ್ಲಿ ಅವರು ಇರ್ತಾರೆ. ಯಾತಕ್ಕಾಗಿ ಚೈತನ್ಯ ಮಹಾಪ್ರಭುಗಳು ಅಭಕ್ತರ ಸಂಘವನ್ನು ವರ್ಜಿಸ್ಲಿಕ್ಕೆ ಅಪೇಕ್ಷೆ ಪಡ್ತಾ ಇದ್ರು? ಯಾಕಂದ್ರೆ ಇಟ್ ಕಿಲ್ಸ್ ದ ಪ್ರೊಪೆನ್ಸಿಟಿ ಟು ಸರ್ವ್ ಕೃಷ್ಣ. ನಾವು ಕೃಷ್ಣನಿಗೆ ಸೇವೆಯನ್ನು ಮಾಡುವಂತಹ ಆ ಭಾವನೆ ಏನಿದೆ ಅದನ್ನು ಅದು ನಾಶ ಮಾಡ್ತದೆ, ಭಕ್ತರ ಜೊತೆ ಸಂಘವನ್ನು ಮಾಡುವುದು. ಸೊ ಅದಕ್ಕಾಗಿ ಚೈತನ್ಯ ಮಹಾಪ್ರಭುಗಳು ಸಾರ್ವಭೌಮ ಭಟ್ಟಾಚಾರ್ಯರಿಗೆ ಹೇಳ್ತಾರೆ, ನಿಷ್ಕಿಂಚನಸ್ಯ ಭಗವದ್ ಭಜನೋನ್ಮುಖಸ್ಯ ಪಾರಂಪರಂ ಜಗಮಿಶೋರ್ ಭವಸಾಗರಸ್ಯ ವಿಷಯಿನಾಂ ಸಂದರ್ಶನಂ ಅತ ಯೋಷಿತಾಂ ಚ ಹಾಹಂತ ಹಂತ ವಿಷಭಕ್ಷಣಾದ್ ಅಪಿ ಅಸಾಧು.
ಅಸಾಧು ಸಾಧು ಅಲ್ಲದೆ ಇರುವವರ ಸಂಘ ಮಾಡಿದ್ರೆ ವಿಷಭಕ್ಷಣಾದ್ ಯಾವ ಯಾವ ರೀತಿಯ ಸಾಧುಗಳದು ಸಂದರ್ಶನಂ ಅಥ ಯೋಷಿತಾಂಚ. ಯೋಷಿತಾಂ ಅಂದ್ರೆ ಸ್ತ್ರೀ. ಸೊ ಯೋಷಿತಾಂ ಅಂದ್ರೆ ವುಮನ್. ಸಂದರ್ಶನಂ ಅಥ ಯೋಷಿತಾಂಶ ಮೆಟೀರಿಯಲ್ ಭೌತಿಕವಾಗಿ ಎನ್ಗ್ರೋಸ್ ಆಗಿರುವವನು, ಅಥವಾ ಸ್ತ್ರೀ ಅಂದ್ರೆ ಶ್ರೀಲ ಪ್ರಭುಪಾದ್ರೆ ಹೇಳ್ತಾರೆ, ಸ್ತ್ರೀ ಅಂದ್ರೆ ಪುರುಷನಿಗೆ ಸ್ತ್ರೀ ಆಕರ್ಷಿತರಾಗ್ತಾರೆ, ಆಮೇಲೆ ಸ್ತ್ರೀಗೆ ಪುರುಷ ಆಕರ್ಷಿತರಾಗ್ತಾರೆ. ಅದರಿಂದ ಸ್ತ್ರೀ ಅಂದ್ರೆ ಅಪೋಸಿಟ್ ಸೆಕ್ಸ್ ಗೆ ಅಟ್ರಾಕ್ಷನ್ ಆಗುವುದು. ಸೊ ಈ ರೀತಿ ಆ ವ್ಯಕ್ತಿಗಳ ಜೊತೆಗೆ ಸಂಘವನ್ನು ಮಾಡುವ ಬದಲು ಅದು ಮಾಡುವುದಂದ್ರೆ ಯಾವುದನ್ನು ಹೋಲಿಸ್ತಾರೆ ಚೈತನ್ಯ ಮಹಾಪ್ರಭುಗಳು? ವಿಷಭಕ್ಷಣಾದ್. ಒಬ್ಬನು ನೋಯಿಂಗ್ಲಿ ಡ್ರಿಂಕಿಂಗ್ ಪಾಯ್ಸನ್, ಅನ್ನೋಯಿಂಗ್ಲಿ ಅಲ್ಲ, ಗೊತ್ತಿಲ್ಲದೆ ವಿಷವನ್ನು ಭಕ್ಷಣೆ ಮಾಡುವುದಲ್ಲ, ಗೊತ್ತಿದ್ದು ವಿಷ ಭಕ್ಷಣೆ ಮಾಡಿದ ಹಾಗೆ. ಸೊ ಆದ್ದರಿಂದ ಒಬ್ಬನು ತನ್ನನ್ನು ತಾನು ಗುಂಡಿಯೊಳಗೆ ದೂಡಿಕೊಂಡ ಹಾಗೆ ಆಗ್ತದೆ ಅಭಕ್ತರ ಸಂಘವನ್ನು ಮಾಡುವುದು. ಎಸ್ಪೆಷಲಿ ಯಾರಿಗೆ ಈ ಕಾಮದ ಅಟ್ರಾಕ್ಷನ್ ಇರ್ತದೆ ಮತ್ತೆ ಭೌತಿಕವಾಗಿ ಅವರು ಯಾವಾಗ್ಲೂ ಆ ಕಾರ್ಯ ಚಟುವಟಿಕೆಗಳಲ್ಲಿ ತೊಡಗಿರ್ತಾರೆ, ಅಂಥವರ ಸಂಘವನ್ನು ಮಾಡುವುದು. ಸೊ ಹಾಗಾದ್ರೆ ಇಲ್ಲಿ ಒಂದು ಪ್ರಶ್ನೆ ಬರಬಹುದು, ನಾವು ಕಲಿಯುಗದಲ್ಲಿ ಇದ್ದೇವೆ, ಎಲ್ರೂ ನಮ್ಮ ಸುತ್ತಮುತ್ತಲು ಎಲ್ರೂ ಅಭಕ್ತರೇ ಇದ್ದಾರೆ, ನಾವು ಜೀವನ ಮಾಡ್ಬೇಕಾದ್ರೆ ನಾವು ಆಫೀಸ್ಗೆ ಹೋಗ್ಬೇಕು, ನಮ್ಮ ವೃತ್ತಿಗಳನ್ನು ನಾವು ಮಾಡ್ಬೇಕು, ನಾವು ಗೃಹಸ್ಥರು. ಸೊ ಬ್ರಹ್ಮಚಾರಿಗಳು ಸನ್ಯಾಸಿಗಳಾದ್ರೆ ಅರ್ಥ ಆಗ್ತದೆ, ಅವರು ದೇವಸ್ಥಾನದಲ್ಲೇ ಇರ್ತಾರೆ, ಅಥವಾ ಅವರ ಬೇರೆಯವರ ಜೊತೆ ಅವರು ಅಷ್ಟೊಂದು ಸಂಘವನ್ನು. ಗೃಹಸ್ಥರಾಗಿ ನಮಗೆ ಎಷ್ಟೊಂದು ನಾನ್ ಡಿವೋಟೀಸ್ ಅಭಕ್ತರ ಜೊತೆ ನಾವು ಬೆರಿಬೇಕಾಗ್ತದಲ್ವಾ ಅಂತ. ಸೊ ಅದಕ್ಕಾಗಿ ನಾವು ನಿಜವಾದ ಸಂಘ ಅಂದ್ರೆ ಏನು ಅದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಸೊ ಭಕ್ತಿ ವಿನೋದ್ ಠಾಕೂರ್ ಅದಕ್ಕೆ ಹೇಳ್ತಾರೆ, ಇದು ಬೇದಿಂಗ್ ಇನ್ ದ ಸೇಮ್ ಘಾಟ್ ಅಂಡ್ ಟ್ರಾವೆಲಿಂಗ್ ಇನ್ ದ ಸೇಮ್ ಬೋಟ್ ಈಸ್ ನಾಟ್ ಎನ್ ಅಸೋಸಿಯೇಷನ್. ಇದರ ಅರ್ಥ ಏನು? ಈಗ ನಾವು ನದಿಗೆ ಹೋದ್ರೆ, ಸೊ ಅಲ್ಲಿ ನದಿಯಲ್ಲಿ ಎಷ್ಟೊಂದು ಜನ ಸ್ನಾನ ಮಾಡ್ತಾ ಇರ್ತಾರೆ. ಸೊ ನಾವು ಸಹ ಹೋಗಿ ಅಲ್ಲಿ ಸ್ನಾನ ಮಾಡಿ ಬಂದ್ರೆ, ಅಥವಾ ಎಷ್ಟೋ ನೂರಾರು ಜನ ಅಲ್ಲಿ ಸ್ನಾನ ಮಾಡ್ತಾ ಇದ್ರೆ ಅದನ್ನು ಸಂಘ ಅಂತ ಹೇಳುವುದಿಲ್ಲ. ಯಾಕೆ ಅಂದ್ರೆ ಅವ್ರ ಜೊತೆ ಬಂದು ಒಟ್ಟಿಗೆ ಬಂದಿದ್ದಾರೆ, ನೂರಾರು ಜನ ಜೊತೆಗೆ ಬಂದಿದ್ದಾರೆ, ಆದ್ರೆ ಅದು ಸಂಘ ಅಲ್ಲ. ಯಾಕೆಂದ್ರೆ ಅವರು ತಮ್ಮಷ್ಟಕ್ಕೆ ಬಂದು ಸ್ನಾನವನ್ನು ಮಾಡಿ ಹೋಗ್ತಾ ಇದ್ದಾರೆ, ನಾವು ಸಹ ನಮ್ಮಷ್ಟಕ್ಕೆ ಬಂದು ಸ್ನಾನವನ್ನು ಮಾಡಿ ನಾವು ಹೋಗ್ತಾ ಇದ್ದೇವೆ. ಆಮೇಲೆ ಟ್ರಾವೆಲಿಂಗ್ ಇನ್ ದ ಸೇಮ್ ಬೋಟ್, ನಾವು ಪ್ರಯಾಣ ಮಾಡ್ತಾ ಇರಬಹುದು ಒಂದೇ ದೋಣಿಯಲ್ಲಿ, ಆದ್ರೆ ನಾನು ಕೃಷ್ಣ ಪ್ರಜ್ಞಾ ಪುಸ್ತಕವನ್ನು ಓದ್ತಾ ಇರಬಹುದು, ಅವರು ಸ್ವಲ್ಪ ಬೇರೆ ನ್ಯೂಸ್ ಪೇಪರ್ ಓದ್ತಾ ಇರಬಹುದು. ಸೊ ಇದನ್ನು ಸಂಘ ಅಂತ ಹೇಳುವುದಿಲ್ಲ. ಹಾಗಿದ್ರೆ ನಿಜವಾದ ಸಂಘ ಅಂದ್ರೆ ಏನು? ಅದು ನಿಜವಾದ ಸಂಘ ಅಂದ್ರೆ ಕಾನ್ಫಿಡೆನ್ಶಿಯಲಿ ಹಿಯರಿಂಗ್ ಫ್ರಮ್ ಸಮ್ ಒನ್ ಅಂಡ್ ಗೆಟಿಂಗ್ ಇನ್ಫ್ಲೂಯೆನ್ಸ್ಡ್. ಸೊ ನಾವು ಅವರ ಜೊತೆ ತುಂಬಾ ಶ್ರದ್ಧೆಯಿಂದ ಅವರು ಹೇಳುವುದನ್ನು ಕೇಳುವುದು, ಮತ್ತೆ ಅದರಿಂದ ನಾವು ಪ್ರಭಾವಿತರಾಗುವುದು, ಇದನ್ನು ಸಂಘ ಅಂತ ಹೇಳ್ತೇವೆ. ಸೊ ಇದರಿಂದ ಏನಾಗ್ತದೆ, ನಮ್ಮ ಆಶಯಗಳು ಅದು ಬದಲಾವಣೆ ಆಗ್ತದೆ. ಅದಕ್ಕಾಗಿ ಭಕ್ತರ ಜೊತೆಗೂ ಸಹ ನಾವು ಸಂಘವನ್ನು ಮಾಡುವುದು. ನಾವು ಕೃಷ್ಣ ಕಥೆಯನ್ನು ಕೇಳ್ತೇವೆ, ಶ್ರದ್ಧೆಯಿಂದ ಕೃಷ್ಣ ಕಥೆಯನ್ನು ಕೇಳ್ತೇವೆ, ಆವಾಗ ನಮ್ಮ ಆಸೆಗಳು ಏನಾಗ್ತದೆ, ನಾವು ಕೃಷ್ಣನಿಗೆ ಸೇವೆಯನ್ನು ಮಾಡಬೇಕು, ಭಕ್ತರ ಸೇವೆಯನ್ನು ಮಾಡಬೇಕು. ಈ ರೀತಿ ನಮಗೆ ಆ ಸೇವೆಯನ್ನು ಮಾಡುವಂತಹ ಇಚ್ಛೆ ಜಾಗೃತ ಆಗ್ತದೆ. ಸೊ ಇದನ್ನು ಸಂಘ ಅಂತ ಹೇಳ್ತೇವೆ. ಕೆಲವರು ವೈಷ್ಣವರ ನಿಂದೆಯನ್ನು ಮಾಡ್ತಾ ಇರ್ತಾರೆ, ಅದನ್ನು ನಾವು ಶ್ರದ್ಧೆಯಿಂದ ಕೇಳಿದ್ರೆ ಅದು ಸಂಘ ಆಗ್ತದೆ, ಆದ್ರೆ ಆ ಸಂಘದಿಂದ ಅಪರಾಧ ಕೂಡ ಆಗ್ತದೆ. ಆದ್ರಿಂದ ಯಾರು ವೈಷ್ಣವರ ನಿಂದೆ ಮಾಡ್ತಾರೆ, ಕೃಷ್ಣನ ಭಗವಂತನ ನಿಂದೆ ಮಾಡ್ತಾರೆ, ಅಲ್ಲಿ ನಾವು
ಆ ಸ್ಥಳವನ್ನು ಕೂಡ್ಲೇ ಬಿಡ್ಬೇಕು ಅಥವಾ ಆ ವ್ಯಕ್ತಿಗೆ ಹೇಳ್ಬೇಕು ನೀನು ಆ ನಿಂದನೆಯನ್ನು ಮಾಡಬೇಡ ಅಂತ. ಯಾಕಂದ್ರೆ ಅವರಿಗೆ ಕೆಲವೊಮ್ಮೆ ಸರಿಯಾಗಿ ಇನ್ಫಾರ್ಮೇಶನ್ ಸಹ ಇರುವುದಿಲ್ಲ, ಆದ್ರೆ ಇಸ್ಕಾನ್ ಬಗ್ಗೆ ಅಥವಾ ಕೃಷ್ಣನ ಬಗ್ಗೆ ಭಕ್ತರ ಬಗ್ಗೆ ಮಾತನಾಡ್ತಾರೆ. ಸೊ ಇದನ್ನು ಬ್ಲಾಸ್ಫೆಮಿ ಅಥವಾ ಅಪರಾಧ ಅಂತ ಇದ್ದಾರೆ. ಯಾರು ಅಪರಾಧಗಳನ್ನು ಬ್ಲಾಸ್ಫೆಮಿಯನ್ನು ಮಾಡ್ತಾ ಇರ್ತಾರೆ ಅವರನ್ನು ಅಲ್ಲೇ ನಿಲ್ಲಿಸ್ಬೇಕು ಸಾಧ್ಯವಾದ್ರೆ, ಅಥವಾ ನಮ್ಗೆ ಸಾಧ್ಯವಾಗುವುದಿಲ್ಲ ಅಂದ್ರೆ ಆ ಸ್ಥಳವನ್ನು ಇಮಿಡಿಯೇಟ್ ಆಗಿ ಬಿಡ್ಬೇಕು, ಇಲ್ದಿದ್ರೆ ಅಪರಾಧ ಆಗ್ತದೆ. ಸೊ ಆದ್ದರಿಂದ ನಾವು ಯಾವುದೇ ವ್ಯಕ್ತಿಗಳ ಜೊತೆ ನಾವು ಬೆರೆಯಬೇಕಾದ್ರೆ ನಾವು ಅವರ ಸಂಘವನ್ನು ನಾವು ಪಡಿಬಾರ್ದು, ಆದ್ರೆ ನಾವು ನಮ್ಮ ಸಂಘವನ್ನು ಅವರಿಗೆ ನೀಡಬೇಕು. ಮತ್ತೆ ನಾವು ಅವರಿಗೆ ಕೃಷ್ಣ ಪ್ರಜ್ಞೆಯನ್ನು ನೀಡಬೇಕು. ಯಾರೇ ದೇಕಾ ತಾರೇ ಕಹ ಕೃಷ್ಣ, ಅಂದ್ರೆ ಕೃಷ್ಣನ ಈ ಕೃಷ್ಣ ಉಪದೇಶ ಅಂದ್ರೆ ಕೃಷ್ಣನ ಉಪದೇಶವನ್ನು, ಯಾರೇ ದೇಕ ತಾರೇ ಕಹ ಕೃಷ್ಣ ಉಪದೇಶ. ಸೊ ಕೃಷ್ಣನ ಉಪದೇಶವನ್ನು ಬೇರೆಯವರಿಗೆ ನಾವು ನೀಡಬೇಕು, ಅಥವಾ ಶೀಲಾ ಪ್ರಭುಪಾದರ ಪುಸ್ತಕಗಳನ್ನು ನಾವು ಬೇರೆಯವರಿಗೆ ನೀಡಬೇಕು. ಅಥವಾ ನಮ್ಮ ಮನೆ ಅಪಾರ್ಟ್ಮೆಂಟ್ ಇರ್ಬೋದು, ಅಲ್ಲಿ ಬೇಕಾದ್ರೆ ಜನ್ಮಾಷ್ಟಮಿ ಪ್ರೋಗ್ರಾಮ್ಗಳನ್ನು ಮಾಡುವುದು, ಅಥವಾ ಪ್ರೀಚಿಂಗ್ ಪ್ರೋಗ್ರಾಮ್ಗಳನ್ನು ಮಾಡುವುದು, ಅಥವಾ ಬಿಗ್ ಫೀಸ್ಟ್ ಪ್ರಸಾದಂ ಈ ರೀತಿ ಅರೇಂಜ್ ಮಾಡುವುದು, ಅಥವಾ ಡ್ರಾಮಾ ಅರೇಂಜ್ ಮಾಡುವುದು. ಸೊ ಈ ರೀತಿ ಕೃಷ್ಣ ಪ್ರಜ್ಞಾ ಆ ಬೋಧನೆಗಳನ್ನು ನಾವು ಮಾಡ್ತಾ ಇರ್ಬೇಕಾದ್ರೆ, ಅಥವಾ ನಾವು ಯಾವಾಗ ತಿಲಕಗಳನ್ನು ಹಾಕಿರ್ತೇವೆ ಅಥವಾ ಕಂಠಿಮಾಲ ಧರಿಸಿರ್ತೇವೆ, ಆವಾಗ ಕರ್ಮಿಗಳಿಗೆ ಸಹ ಗೊತ್ತಾಗ್ತದೆ ಏನು ಅಂದ್ರೆ ಇವನು ಗಂಭೀರತೆಯಿಂದ ಕೃಷ್ಣ ಪ್ರಜ್ಞೆಯನ್ನು ಇವನು ಪಾಲನೆಯನ್ನು ಮಾಡ್ತಾ ಇದ್ದಾನೆ, ಆದ್ರಿಂದ ಇವನಿಗೆ ನಾವು ಗೌರವವನ್ನು ನೀಡಬೇಕು, ಈ ರೀತಿಯ ಭಾವನೆ ಅವರಿಗೆ ಬರ್ತದೆ. ಅದೇ ನಾವು ಸ್ವಲ್ಪ ಲಿಬರಲ್ ಆಗಿದ್ದು ನಾವು ಸರಿಯಾಗಿ ಪಾಲನೆ ಮಾಡ್ತಾ ಇಲ್ದಿದ್ರೆ ಅವರು ನಮ್ಮನ್ನು ಇನ್ಫ್ಲೂಯೆನ್ಸ್ ಮಾಡ್ತಾರೆ. ಅವರ ಏನು ಇನ್ಫ್ಲೂಯೆನ್ಸ್ ಅನ್ನ ನಮ್ಮ ಮೇಲೆ ಹಾಕಿ ನಮ್ಮನ್ನು ಡಾಮಿನೇಟ್ ಮಾಡ್ಲಿಕ್ಕೆ ಅವರು ನೋಡ್ತಾರೆ. ಸೊ ಹಾಗಾದ್ರೆ ಒಂದು ಪ್ರಶ್ನೆ ಬರಬಹುದು, ನಾವು ಭೌತಿಕ ಆಸೆಗಳನ್ನು ಹೊಂದಿರುವುದು ಇದರಲ್ಲಿ ಏನು ತೊಂದರೆ ಏನಿದೆ, ಅಥವಾ ಏನು ತಪ್ಪು ಏನಿದೆ ಇದರಲ್ಲಿ? ಸೊ ಅದರಿಂದ ನಾವು ಅರ್ಥ ಮಾಡ್ಕೊಳ್ಬಹುದು. ಚೈತನ್ಯ ಚರಿತಾಮೃತದಲ್ಲಿ ಸುಂದರವಾದ ಒಂದು ಶ್ಲೋಕ ಇದೆ, ಅದನ್ನ ನೋಡೋಣ. ಸೊ ಭುಕ್ತಿ, ಮುಕ್ತಿ ಮತ್ತು ಸಿದ್ಧಿ, ಈ ಮೂರು ರೀತಿಯ ಮುಕ್ತಿಕಾಮಿ ಸಿದ್ಧಿಕಾಮಿಗಳು ಅಂತ ಇದ್ದಾರೆ. ಸೊ ಭುಕ್ತಿಕಾಮಿಗಳು ಅಂದ್ರೆ ಯಾರು? ಸೊ ನಾವು ಈ ಪ್ರಪಂಚದಲ್ಲಿ ನೋಡ್ತೇವೆ, ಮನಿ 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 ಹನಿ. ಸೊ ಈ ರೀತಿಯ ಆಲೋಚನೆಯನ್ನು ಹೊಂದಿರ್ತಾರೆ. ದುಡ್ಡು ಈ ಚಿತ್ರದಲ್ಲಿ ನಾವು ನೋಡ್ತಾ ಇದ್ದೇವೆ. ಸೊ ಆ ವ್ಯಕ್ತಿ ಸ್ತ್ರೀಗೆ ಅವನು ತೋರಿಸ್ತಾ ಇದ್ದಾನೆ, ನಾನು ಎಷ್ಟು ದುಡ್ಡು ಮಾಡಿದ್ದೇನೆ ಅಂತ. ಸೊ ಹಿರಣ್ಯ ಕಶಿಪು ಮೆಂಟಾಲಿಟಿ ಅಂತ ಹೇಳ್ತಾರೆ. ಹಿರಣ್ಯ ಅಂದ್ರೆ ಏನು? ಹಿರಣ್ಯ ಅಂದ್ರೆ ಗೋವಿನ, ಮತ್ತೆ ಕಶಿಪು ಅಂದ್ರೆ ಸೆಕ್ಸ್. ಸೊ ಹಿರಣ್ಯ ಕಶಿಪು ಮೆಂಟಾಲಿಟಿ ಅಂದ್ರೆ ಏನು? ದುಡ್ಡು ಮತ್ತೆ ಈ ಕಾಮ, ಈ ಎರಡೂ ಬೇಕು. ಮತ್ತೆ ಈ ದುಡ್ಡಿನಿಂದ ಏನೇನು ಸಿಗ್ತದೆ ಅದು ಆ ಎಲ್ಲಾ ವಸ್ತುಗಳು ಬೇಕು ಅಂತ ಆ ಒಂದು ಪ್ರಜ್ಞೆಯನ್ನು ಹೊಂದಿರುವುದು. ಸೊ ಈವನ್ ಸೆಕ್ಸ್ ಅಲ್ಲಿ ಎರಡು ತರದ ಸೆಕ್ಸ್ ಇದೆ. ಸೊ ಗ್ರಾಸ್ ಸೆಕ್ಸ್ ಅಂಡ್ ಸಟಲ್ ಸೆಕ್ಸ್ ಅಂತ ಕರೀತಾರೆ. ಕಾಮದಲ್ಲಿ ಎರಡು ರೀತಿಯ ಕಾಮ. ಸೊ ಸಟಲ್ ಸೆಕ್ಸ್ ಅಂದ್ರೆ ಏನು? ಪೂಜಾ, ಲಾಭ, ಪ್ರತಿಷ್ಠಾ. ಸೊ ನಿಜವಾಗಿ ಕಾಮ ಅಂದ್ರೆ ಏನು? ನಮಗೆ ಕೃಷ್ಣನಿಗೆ ಸೇವೆಯನ್ನು ಮಾಡುವಂತಹ ಇಚ್ಛೆ ಇಲ್ಲ, ನಾನೇ ಭೋಗವನ್ನು ಮಾಡ್ತೇನೆ, ಇದನ್ನು ಕಾಮ ಅಂತ ಹೇಳ್ತಾರೆ. ಸೊ ಕಾಮದಲ್ಲಿ ಎರಡು ರೀತಿ. ಸಟಲ್ ಕಾಮ ಅಂದ್ರೆ ಪೂಜಾ, ಲಾಭ, ಪ್ರತಿಷ್ಠಾ. ಸೊ ನನಗೆ ಎಲ್ರು ಜೈ ಜೈಕಾರ ಹಾಕ್ಬೇಕು, ನನ್ನ ಪೂಜೆಯನ್ನು ಮಾಡ್ಬೇಕು, ನನಗೆ ಇಷ್ಟು ಲಾಭ ಬರ್ಬೇಕು, ಇಷ್ಟು ದುಡ್ಡನ್ನು ಮಾಡ್ತೇನೆ, ಇದು ಸಟಲ್ ಫಾರ್ಮ್ ಆಫ್ ಕಾಮ ಅಂತ ಕರೀತಾರೆ. ಆಮೇಲೆ ಗ್ರಾಸ್ ಫಾರ್ಮ್ ಆಫ್ ಕಾಮ ಎಲ್ರಿಗೂ ಗೊತ್ತಿದೆ, ಮಕ್ಕಳನ್ನು ಮಾಡುವುದು. ಸೊ ಇದು ಈ ರೀತಿಯ ಕಾಮ. ಸೊ ಯಾರು ಕರ್ಮಿಗಳಾಗಿರ್ತಾರೆ ವಿಷಯಗಳಲ್ಲಿ ಅವರು ತೊಡಗಿರುತ್ತಾರೆ. ಅವ್ರು ಏನ್ ಮಾಡ್ತಾರೆ, ನನಗೆ ಈ ಫ್ರಸ್ಟ್ರೇಟ್ ಆಗಿದ್ದೀನಿ,
ಸೊ ಆದ್ರಿಂದ ನನಗೆ ಇದು ಯಾವುದು ಬೇಡ, ನನಗೆ ಶಾಂತಿ ಬೇಕು. ಸೊ ಶಾಂತಿ ಶಾಂತಿ ಅಂತ. ಸೊ ಶಾಂತಿಯಾಗಿ ಹರೇ ಕೃಷ್ಣ ಪ್ರಭುಜಿ, ನಿಮ್ದು ವಾಯ್ಸ್ ಕಟ್ ಕಟ್ ಆಗ್ತಾ ಇದೆ. ಅವನು ಇನ್ನು ಓದ್ತಾ ಇದ್ದಾನೆ, ಆದ್ರೆ ಅವನ ಮುಖವನ್ನು ನೋಡಿದ್ರೆ ಅವನಿಗೆ ಇನ್ನೂ ಸಹ ಸರಿಯಾಗಿ ಯಾವುದೇ ವಿಷಯ ಸರಿಯಾಗಿ ಕನ್ವಿನ್ಸ್ ಆಗಿಲ್ಲ. ಸೊ ಇವರನ್ನು ಮುಕ್ತಿಕಾಮಿಗಳು ಅಂತ ಹೇಳ್ತಾರೆ. ಮುಕ್ತಿಕಾಮಿಗಳ ಉದ್ದೇಶ ಎರಡು. ಒಂದು ತರ್ಕವಾಗಿ ಊಹೆಗಳನ್ನು ಮಾಡುವುದು, ಪುಸ್ತಕಗಳನ್ನು ಓದಿ ಊಹೆಗಳನ್ನು ಮಾಡುವುದು. ಎರಡನೇದು ಬ್ರಹ್ಮಜ್ಯೋತಿಯಲ್ಲಿ ಲೀನ ಅಥವಾ ಮೋಕ್ಷವನ್ನು ಪಡೆಯುವುದು ಅಂತ ಹೇಳ್ತಾರೆ. ಸೊ ಹರೇ ಕೃಷ್ಣ ಪ್ರಭು. ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಅನ್ನಿಸ್ತಾ ಇದೆ ಪ್ರಭುದು. ಮತ್ತೆ ಪ್ರಾಬ್ಲಮ್ ಇದೆ ಮೋಸ್ಟ್ಲಿ. ಮಧ್ಯೆ ಮಧ್ಯೆ ವಾಯ್ಸ್ ಕಟ್ ಆಗ್ತಾ ಇದೆ. ಹೌದು ಮತ್ತೆ ಪ್ರಭು ಡಿಸ್ಕನೆಕ್ಟ್ ಆಗಿದೆ. ಹರೇ ಕೃಷ್ಣ ಪ್ರಭು, ಡಿಸ್ಕನೆಕ್ಟ್ ಆಯ್ತು. ಮೋಸ್ಟ್ಲಿ ಪ್ರಭುಗಳಿಗೆ ಏನೋ ಪ್ರಾಬ್ಲಮ್ ಇದೆ ಪ್ರಭು. ಏನೋ ಪ್ರಾಬ್ಲಮ್ ಇದೆ. ಮೋಸ್ಟ್ಲಿ ರೀಜಾಯಿನ್ ಆಗ್ತಾರೆ. ಆಗ್ಲಿ ಸರ್, ಆಗ್ಲಿ ಪ್ರಭು. ಹರೇ ಕೃಷ್ಣ.
ಬರಲ್ಲ ಇಲ್ಲಿ ಅಲ್ಲೇ ಪೇಪರ್ ಯಾಕೆ ಹಾಳು ಮಾಡ್ತೀಯ ನೀನು ನಾನೆಲ್ಲೋ ಇದ್ರೆ ಪೇಪರ್ ಮೇಲೆ ತೋರಿಸ್ಬೇಡ ಅದನ್ನ ಸ್ಟಾರ್ಟ್ ಮಾಡ್ತೀನಿ ಸಾಕು ನಿಜ ಒಂದ್ಸಲ ಹೇಳ್ಬಿಡು ಈಗ ಸಾಕು ನಾಳೆ ಕಂಪ್ಯೂಟರ್ ಏನ್ ಮಾಡ್ತೀಯಾ ಕಂಪ್ಯೂಟರ್ ಓದ್ಕೋಬೇಕು ಹೇಳ್ಬಿಡು. ಮಧ್ಯಾಹ್ನ ಚಟ್ಪಟಿ ಯಾರುವೆ Hare Krishna, I am Tanvi from Bangalore International Bank. ಎಂತ ಇಂಟರ್ನ್ಯಾಷನಲ್ ಬ್ಯಾಂಗ್ಳೂರ್ ಅಷ್ಟೇ ಇಂಟರ್ನ್ಯಾಷನಲ್ ಬೇಡ, ಬರೀ ಬೆಂಗಳೂರು. ಡಿಲೀಟ್ ಮಾಡೋದು ಹೇಳಿ ಹರೇ ಕೃಷ್ಣ. ಸರಿ ಒಂದ್ ನಿಮಿಷ ರೆಕಾರ್ಡ್ ಮಾಡ್ಕೊತಾ ಇದ್ದೀನಿ ಹಾಕ್ಬೇಕು. ಪ್ರಭು ಮಾತಾಗಳ ಗ್ರೂಪ್ ಅಲ್ಲಿ ಇರ್ತಕ್ಕಂಥವ್ರ ಹತ್ರ ಎಲ್ಲರ ಹತ್ರನೂ ಉಪದೇಶಾಮೃತ ಬುಕ್ ಇದೆಯಾ? ಇದೆ ಪ್ರಭುಜಿ. ಹರೇ ಕೃಷ್ಣ ಪ್ರಭು, ನಮ್ಮ ಹತ್ರ ಇದೆ. ಪ್ರಭುಜಿ ಇದೆ ಪ್ರಭು. ರಾಮೇಶ್ ಪ್ರಭು ಅವರು ಮ್ಯೂಟ್ ಮಾಡಿ ಡಿಸ್ಟರ್ಬ್ ಆಗ್ತಾ ಇದೆ. ಮತ್ತ ಇದು ಭಾವಾರ್ಥ ಒಂದ್ 2-3 Thank you, madam. ಯಾರ ಓದಂಗಿದ್ರೆ ಓದ್ಬಿಡಿ. ಮತ್ತೆ ಯಾರು ಯಾವ್ದು ಓದ್ಬೇಕು ಪ್ರಭುಜಿ? ಅದೇ ಇದೆ ಶ್ಲೋಕ 2ರದ್ದು ಭಾವಾರ್ಥ ಇದೆಯಲ್ಲ, ಹೌದು. ಅದನ್ನೇ ಒಂದ್ ಯಾರ ಅವರು ಪ್ರಭುಜಿಗಳು ಲೈನಿಗೆ ಬರೋವರೆಗೂ ಓದಿ ಪರವಾಗಿ. ಓಕೆ ಪ್ರಭುಜಿ, ಒಬ್ಬೊಬ್ರು ಒಂದೊಂದು ಪ್ಯಾರ ಓದದ ಪ್ರಭುಜಿ? ಹಾ ಮತ್ತೆ ಹೌದು. ಹರೇ ಕೃಷ್ಣ. ದಂಡವತ್. ಶೀಲ ಪ್ರಭುಪಾದದ್ದು ಭಾವಾರ್ಥ. ಮಾನವ ಜೀವನ ಇರುವುದು ಸರಳ ಜೀವನ ನಡೆಸಿ ಉನ್ನತ ಭಾವನೆ ಹೊಂದಲು ಎಲ್ಲ ಬದ್ಧಾತ್ಮರು ಭಗವಂತನ ತೃಪ್ತಿಯ ಶಕ್ತಿಯ ಹತೋಟಿಯಲ್ಲಿ ಇರುವುದರಿಂದ ಈ ಭೌತ ಜಗತ್ತು ಪ್ರತಿಯೊಬ್ಬರೂ ಕೆಲಸ ಮಾಡಿಯೇ ತೀರಬೇಕು ಎನ್ನುವಂತೆ ರೂಪಿತವಾಗಿದೆ. ದೇವೋತ್ತಮ ಪರಮಪುರುಷನಿಗೆ 3 ಮೂಲ ಶಕ್ತಿಗಳಿವೆ. ಮೊದಲನೆಯದು ಅಂತರಂಗ ಶಕ್ತಿ, ಎರಡನೆಯದು ತಟಸ್ಥ ಶಕ್ತಿ, ಮೂರನೆಯದು ಬಹಿರಂಗ ಶಕ್ತಿ. ಜೀವಿಗಳು ತಟಸ್ಥ ಶಕ್ತಿಗೆ ಸೇರಿದವು. ಅವು ಅಂತರಂಗ ಮತ್ತು ಬಹಿರಂಗ ಶಕ್ತಿಗಳ ನಡುವೆ ಇವೆ. ದೇವೋತ್ತಮ ಪರಮಪುರುಷನ ನಿತ್ಯ ಕಿಂಕರರಾಗಿ. ಹರೇ ಕೃಷ್ಣ, ಕೇಳಿಸ್ತಾ ಇದೆಯಾ? ಹಾ ಪ್ರಭು, ಕೇಳಿಸ್ತಾ ಇದೆ ಪ್ರಭು. ಬಂದ್ರ ಪ್ರಭು? ಇದ್ದಾರೆ ಬಂದಿದ್ದಾರೆ ಪ್ರಭು. ಹರೇ ಕೃಷ್ಣ. 1 second. कनेक्ट कौन आड़ी बस वेरी हरे कृष्ण. ಹರೇ ಕೃಷ್ಣ. ಕೇಳಿಸ್ತಾ ಇದೆ? ಕೇಳಿಸ್ತಿದೆ ಪ್ರಭು. ಓಕೆ, ಈಗ ಮೊಬೈಲ್ ಅಲ್ಲಿ ಜಾಯಿನ್ ಆದ್ರೆ ಸ್ವಲ್ಪ ಪ್ರಾಬ್ಲಮ್. ಹರೇ ಕೃಷ್ಣ ಪ್ರಭುಜಿ, ದಂಡೋತ್ ಪ್ರಣಾಮ್. ಕೇಳಿಸ್ತಾ ಇದೆ ಪ್ರಭುಜಿ. ಓಕೆ, ಸೊ ಈ ದೇಹಾತ್ಮ ಬುದ್ಧಿಯನ್ನು ನಾವು ಬಿಡಬೇಕು. ಸೊ ಆದ್ರಿಂದ 2 ಎಕ್ಸ್ಟ್ರೀಮಿಟೀಸ್ ಇದೆ, 2 ಎಕ್ಸ್ಟ್ರೀಮಿಟೀಸ್ಗಳು. ಒಂದನ್ನು ಭೋಗ ವೃತ್ತಿ ಭೋಗಿಗಳು ಅಂತ ಕರೀತಾರೆ,
ಹೇಳ್ತಾರೆ, ಮತ್ತೊಬ್ರು ತ್ಯಾಗಿಗಳು. ಸೊ ಈ ಹರೇ ಕೃಷ್ಣ ಪ್ರಭು, ನೀವು ಮುಕ್ತಿಕಾಮಿ ಸಿದ್ಧಿಕಾಮಿ ಬಗ್ಗೆ ಹೇಳ್ತಿದ್ರಿ. ಹೌದು, ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಓಕೆ. ಸೊ ಈಗ ಎರಡು ಎಕ್ಸ್ಟ್ರೀಮಿಟೀಸ್ ಇದೆ, ಆ ಭೋಗಿಗಳು ಮತ್ತೆ ತ್ಯಾಗಿಗಳು. ಸೊ ಭೋಗವೃತ್ತಿಯನ್ನು ಹೊಂದಿರುವುದು, ಈಗ ಮನಸ್ಸು ಏನಿದೆ, ಮನಸ್ಸಿನ ಒಂದು ಎರಡು ಗುಣಗಳನ್ನು ಅದು ವ್ಯಕ್ತಪಡಿಸ್ತದೆ. ಮೊದಲು ಭೋಗವನ್ನು ಮಾಡ್ಲಿಕ್ಕೆ ಇಚ್ಛೆ ಪಡ್ತದೆ, ಭೋಗ ಮಾಡಿ ಫ್ರಸ್ಟ್ರೇಟ್ ಆದ್ಮೇಲೆ ತ್ಯಾಗವನ್ನು ಮಾಡ್ಲಿಕ್ಕೆ ಇಚ್ಛೆ ಪಡ್ತದೆ, ಆಮೇಲೆ ಮತ್ತೆ ತ್ಯಾಗ ಮಾಡಿದ್ಮೇಲೆ ಮತ್ತೆ ಭೋಗ ಮಾಡ್ಲಿಕ್ಕೆ ಇಚ್ಛೆ ಪಡ್ತದೆ. ಸೊ ಭೋಗ ತ್ಯಾಗ. ಸೊ ಈ ಉದಾಹರಣೆ ಕೊಡುವುದಾದ್ರೆ, ಈಗ IT ಇಂಜಿನಿಯರ್ಸ್ ಏನಾರು ಇರ್ತಾರೆ, ಅವರು ಮಂಡೇ ಟು ಫ್ರೈಡೆ ತುಂಬಾ ದಿನಕ್ಕೆ 10 ಗಂಟೆಗಳ ಕಾಲ, 11 ಗಂಟೆಗಳ ಕಾಲ, ಅಥವಾ ಕೆಲವರು 14 ಗಂಟೆಗಳ ಕಾಲ ಕೆಲಸವನ್ನು ಮಾಡ್ತಾರೆ. ಸೊ ತುಂಬಾ ಹಾರ್ಡ್ ವರ್ಕಿಂಗ್ ಕರ್ಮಿಗಳ ತರ ಕೆಲಸವನ್ನು ಮಾಡುದು. ಅದಾದ್ಮೇಲೆ ಏನಾಗ್ತದೆ, ಸೊ ಸ್ಯಾಟರ್ಡೆ ಸಂಡೇ ವೀಕೆಂಡ್ ಅಲ್ಲಿ ಅವರು ಒಂದು ಹಿಲ್ ಸ್ಟೇಷನ್ಗೆ ಹೋಗೋಣ, ಸೊ ಅಲ್ಲಿ ನಾವು ರಿಲ್ಯಾಕ್ಸ್ ಆಗಿ ಸ್ವಲ್ಪ ಎಂಜಾಯ್ ಮಾಡ್ಬೋದು, ಅಥವಾ ಈ ಎಲ್ಲ ನಮ್ಮ ಕೆಲಸಗಳಿಂದ ನಾವು ದೂರ ಇರಬಹುದು. ಸೊ ಒಂದು ಭೋಗ ಮಾಡುವುದು, ಇನ್ನೊಂದು ತ್ಯಾಗ ಮಾಡುದು. ಸೊ ಆಮೇಲೆ 2 ದಿನ ಆಗ್ಬೇಕಾದ್ರೆ ಮತ್ತೆ ಬೇಜಾರ್ ಬರ್ತದೆ. ಸೊ ಮತ್ತೆ ಸಿಟಿಗೆ ಹೋಗಿ ಅಲ್ಲಿ ಭೋಗ ಮಾಡೋಣ, ಎಂಜಾಯ್ ಮಾಡೋಣ ಅಂತ. ಸೊ ಇದೇ ರೀತಿಯ ಭಾವನೆಗಳು ನಾವು ನೋಡ್ತೇವೆ ಪ್ರಪಂಚದಾದ್ಯಂತ, ಈಗ ತುಂಬಾ ಕಾಮನ್ ಆಗಿ ಬಿಟ್ಟಿದೆ. ಉದಾಹರಣೆಗೆ ಬಾಯ್ ಮತ್ತೆ ಗರ್ಲ್ ಇದ್ರೆ ಫಸ್ಟ್ ಲವ್ ಅಂತ ಜೊತೆಗೆ ಬರ್ತಾರೆ, ಆಮೇಲೆ ಪೇರೆಂಟ್ಸ್ ಗಳಿಗೆ ಫೋರ್ಸ್ ಮಾಡಿ ಮದುವೆ ಆಗ್ತಾರೆ. ಸೊ ಆಮೇಲೆ 1 ವರ್ಷ 2 ವರ್ಷ ಸೊ ಈ ರೀತಿ ಮದುವೆ ಆಗಿ ಜೀವನ ಮಾಡಿದ್ಮೇಲೆ ಆಮೇಲೆ ಡೈವೋರ್ಸ್. ಸೊ ಲವ್ ಎಟ್ ಫಸ್ಟ್ ಸೈಟ್, ಡೈವೋರ್ಸ್ ಎಟ್ ಫಸ್ಟ್ ಫೈಟ್. ಸೊ ಈ ರೀತಿಯ ವಿಷಯಗಳು ಎಲ್ಲ ಆಗ್ತಾ ಇದೆ. ಸೊ ಈ ರೀತಿ ಇದು ಯಾತಕ್ಕಾಗಿ ಆಗ್ತದೆ ಅಂದ್ರೆ, ಭೋಗ ಮತ್ತು ತ್ಯಾಗ ಈ ರೀತಿ ಮನಸ್ಸಿನ ಆಧಾರದ ಮೇಲೆ, ಮನಸ್ಸಿನ ಮೇಲೆ ನಾವು ಒಬ್ರು ಹೋಗ್ತಾ ಇದ್ರೆ ಈ ರೀತಿಯ ವಿಷಯಗಳು ನಡೀತಾ ಇರ್ತದೆ. ಸೊ ಆ ಸ್ಲೈಡ್ಸ್ ಇದ್ರೆ ತುಂಬಾ ಚೆನ್ನಾಗಾಗ್ತಿತ್ತು. ಅದರಲ್ಲಿ ಒಂದು ಶ್ಲೋಕ ಇದೆ, ಅನ್ಯ ಅಭಿಲಾಷಿತ ಶೂನ್ಯಂ ಜ್ಞಾನ ಕರ್ಮಾದಿ ಅನಾಹುತಂ ಅನುಕೂಲೇನ ಕೃಷ್ಣ ಅನುಶೀಲನಂ ಭಕ್ತಿರುತ್ತಮ. ಸೊ ಯಾವುದೇ ಅಭಿಲಾಷೆ ಇಲ್ಲದೆ ನಾವು ಮತ್ತೆ ಜ್ಞಾನ ಮತ್ತು ಕರ್ಮ ಈ ಎರಡರಿಂದ ಮುಕ್ತರಾಗಿ ನಾವು ಕೃಷ್ಣನಿಗೆ ಫೇವರೇಬಲ್ ಆಗಿರುವಂತಹ ಅನುಕೂಲವಾಗಿರುವಂತಹ ಸೇವೆಯನ್ನು ಮಾಡುವುದು, ಅದು ಉತ್ತಮ ಭಕ್ತಿ ಅನ್ನಿಸ್ಕೊಳ್ತದೆ. ಅದಕ್ಕಾಗಿ 5ನೇ ಸ್ಕಂದದಲ್ಲಿ ಪೃಥು ಮಹಾರಾಜ್ ಇವರು ಹೇಳ್ತಾರೆ, ಒಂದು ಶ್ಲೋಕ ಇದೆ, ವಾರಾನ್ ವಿಭೋತ್ವದ್ ವರದೇಶ್ವರಾತ್ ಬುಧಃ ಕಥಂ ರಣೀತೆ ಗುಣ ವಿಕ್ರಿಯಾತ್ಮನಾಂ ಏನಾರಕಾನಾಂ ಅಪಿಸಂತಿ ದೇಹಿನಾಂ ತಾನ್ ಈಶ ಕೈವಲ್ಯ ಪತೆ ಪ್ರಣೇನ ಚ. ಸೊ ಅಂದ್ರೆ ಇಲ್ಲಿ ಪೃಥು ಮಹಾರಾಜರು ಹೇಳ್ತಾ ಇದ್ದಾರೆ, ನಾನು ನಿನ್ನ ಹತ್ರ ಬೇರೆ ಯಾವ ವಿಷಯಗಳನ್ನು ಯಾಕೆ ಕೇಳಲಿ, ನಾನು ಮೋಕ್ಷವನ್ನು ನಿನ್ನ ಹತ್ರ ಯಾಕೆ ಕೇಳಲಿ, ಅಥವಾ ಬೇರೆ ಜನರು ಈ ದೇವತೆಗಳ ಹತ್ರ ಹೋಗಿ ಕೇಳ್ತಾರೆ, ನನಗೆ ಕಾರ್ ಕೊಡು, ನನಗೆ ಮಕ್ಕಳು ಕೊಡು, ನನಗೆ ಈ ಆಸ್ತಿ ಕೊಡು, ಪಾಸ್ತಿ ಕೊಡು. ಸೊ ಈ ರೀತಿ ಬೇರೆ ಬೇರೆ ಆ ಮೆಟೀರಿಯಲ್ ಬೂನ್ಸ್ ಗಳನ್ನು ಕೇಳ್ತಾರೆ. ಆದ್ರೆ ನಾನು ನಿನ್ನಲ್ಲಿ ಇದನ್ನು ಕೇಳುವುದಿಲ್ಲ. ಕೆಲವರು ಜ್ಞಾನಿಗಳು ಬಂದು ನಿನ್ನಲ್ಲಿ ನನಗೆ ಮೋಕ್ಷವನ್ನು ಕೊಡು ಅಂತ ಕೇಳ್ತಾನೆ, ನನಗೆ ಮೋಕ್ಷವೂ ಸಹ ಬೇಡ. ಹಾಗಾದ್ರೆ ನಿನ್ಗೆ ಏನು ಬೇಕು ಅಂತ ಕೃಷ್ಣ ಕೇಳಿದ್ರೆ, ನನಗೆ ಕಿವಿ, ಎಷ್ಟು ಕಿವಿ, ಮಿಲಿಯನ್ಸ್ ಆಫ್ ಇಯರ್ಸ್, ಲಕ್ಷಗಟ್ಲೆ ಕಿವಿಯನ್ನು ಕೊಡು ಅಂತ. ಯಾತಕ್ಕಾಗಿ ಅಂದ್ರೆ, ನಾನು ಪ್ರತಿಯೊಬ್ಬ ಶುದ್ಧ ಭಕ್ತನಿಂದ ಕೃಷ್ಣ ಕಥೆಯನ್ನು ಕೇಳುವಂತಹ ಇಚ್ಛೆಯನ್ನು ನಾನು ಹೊಂದಿದ್ದೇನೆ. ಯಾತಕ್ಕಾಗಿ, ಆ ಶುದ್ಧ ಭಕ್ತರು ತಮ್ಮ ಹೃದಯದಲ್ಲಿ ಆ ಹನಿ ಜೇನುತುಪ್ಪದ ಒಂದು ಕಲಶವನ್ನು ಅವರು ಹೊಂದಿರ್ತಾರೆ.
ಆಮೇಲೆ ಯಾವಾಗ ಅವರು ಕೃಷ್ಣ ಕಥೆಯನ್ನು ಹೇಳ್ತಾರೆ ಅವರ ಬಾಯಿಯಿಂದ ಆ ಅಮೃತ ಅದು ಹನಿ ಹನಿಯಾಗಿ ಹೊರಗೆ ಬರ್ತದೆ. ಸೊ ಆ ಅಮೃತವನ್ನು ಸವಿಯುವುದು ಅದು ಬಾಯಿಯಿಂದ ಸವಿಯುವುದಲ್ಲ, ಕಿವಿಗಳಿಂದ ನಾನು ಸವಿಯುತ್ತೇನೆ. ಸೊ ಅದಕ್ಕಾಗಿ ನನಗೆ ಲಕ್ಷಗಟ್ಟಲೆ ಕಿವಿಗಳನ್ನು, ಮಿಲಿಯನ್ಸ್ ಆಫ್ ಇಯರ್ಸ್ ಗಳನ್ನು ನೀನು ಕೊಡು. ಹಾಗಾದ್ರೆ ಆವಾಗ ಕೃಷ್ಣ ಕೇಳ್ತಾನೆ, ಯಾತಕ್ಕಾಗಿ ನಿನ್ಗೆ ನೀ ಕೃಷ್ಣ ಕಥೆಯನ್ನು ಕೇಳಬೇಕು? ಆವಾಗ ಪೃಥು ಮಹಾರಾಜ್ ಮುಂದಿನ ಶ್ಲೋಕದಲ್ಲಿ ಹೇಳ್ತಾನೆ, ಯಾಕೆ ಅಂದ್ರೆ ನಾನು ಯಾವಾಗ ಕೃಷ್ಣ ಕಥೆಯನ್ನು ಕೇಳ್ತೇನೆ, ನಿನ್ನ ಪಾದ ಕಮಲದ ಧೂಳಿಯನ್ನು ನಾನು ಸವಿತೇನೆ, ಆವಾಗ ನಾನು ನಿನ್ನನ್ನು ಸದಾಕಾಲ ನೆನಪಿಟ್ಕೊಳ್ಳಿಕ್ಕೆ ಸಾಧ್ಯವಿದೆ ಅಂತ. ಸೊ ವೇದಗಳ ಸಾರ ಇದೆ, ಆಲ್ವೇಸ್ ರಿಮೆಂಬರ್ ಕೃಷ್ಣ, ನೆವರ್ ಫರ್ಗೆಟ್ ಕೃಷ್ಣ. ಸ್ಮರ್ತವ್ಯಂ ಸತತಂ ವಿಷ್ಣು, ವಿಸ್ಮರ್ತವ್ಯಂ ನಜಾತ್. ಸೊ ಶೀಲ ಪ್ರಭುಪಾದರ ಕೃಪೆಯಿಂದ ಸೊ ನಮ್ಗೆ ಈ ಅವಕಾಶ ಶೀಲ ಪ್ರಭುಪಾದರು ನೀಡಿದ್ದಾರೆ. ಭಕ್ತರ ಸಂಘದಲ್ಲಿ ಬಂದು ಕೃಷ್ಣನ ವರ್ಣನೆ, ಕೃಷ್ಣನ ವೈಭವದ ಬಗ್ಗೆ, ಕೃಷ್ಣನ ಲೀಲೆ, ಕೃಷ್ಣನ ನಾಮ ಗುಣಗಾನಗಳನ್ನು ನಾವು ಮಾಡಬಹುದು, ಮತ್ತೆ ಅದನ್ನು ನಾವು ಕೇಳಬಹುದು. ಸೊ ಆ ಸ್ಲೈಡ್ಸ್ ಇದ್ದಿದ್ರೆ ಚೆನ್ನಾಗಾಗ್ತಿತ್ತು ತೋರಿಸ್ಲಿಕ್ಕೆ. ಬಟ್ ಇನ್ ಎಸೆನ್ಸ್ ಸಾರ ಏನು ಅಂದ್ರೆ, ಶುದ್ಧ ಭಕ್ತರ ಸಂಘದಲ್ಲಿ ನಾವು ಯಾವಾಗ ಬರ್ತೇವೆ ಆವಾಗ ನಾವು ಆನಂದದಿಂದ ಬ್ಲಿಸ್ಫುಲ್ ಆಗಿ ಇರ್ಲಿಕ್ಕೆ ಸಾಧ್ಯವಿದೆ. ಆದ್ರೆ ಯಾವಾಗ ಅಭಕ್ತರ ಸಂಘವನ್ನು ನಾವು ಮಾಡ್ತೇವೆ ಆವಾಗ ಕೃಷ್ಣ ಪ್ರಜ್ಞೆಯನ್ನು ಮಾಡುವಂತಹ ಈ ಆಸಕ್ತಿ ಅಥವಾ ಆ ಪ್ರಜ್ಞೆ ಅಥವಾ ಆ ಮನೋಭಾವ ಏನಿದೆ ಅದು ನಾಶ ಆಗ್ತದೆ. ಸೊ ಆದ್ರಿಂದ ಯಾವಾಗ್ಲೂ ಭಕ್ತರ ಸಂಘದಲ್ಲಿ ಇರ್ಲಿಕ್ಕೆ ಪ್ರಯತ್ನವನ್ನು ನಾವು ಮಾಡ್ಬೇಕು. ಈವನ್ ಕೃಷ್ಣ ಅವನು ನಾರದನಿಗೆ ಹೇಳ್ತಾನೆ, ನಾಹಂ ತಿಷ್ಟಾಮಿ ವೈಕುಂಠೆ ಯೋಗಿನಾಂ ಹೃದಯೇಷು ವಾ ಯತ್ರ ಗಾಯಂತಿ ಮದ್ಭಕ್ತ ತತ್ರ ತಿಷ್ಟಾಮಿ ನಾರದ. ಸೊ ನಾರದ, ನಾನು ವೈಕುಂಠದಲ್ಲಿ ವಾಸವಾಗಿಲ್ಲ, ಅಥವಾ ಯೋಗಿಗಳ ಹೃದಯದಲ್ಲೂ ಸಹ ನಾನು ಇಲ್ಲ. ಯತ್ರ ಗಾಯಂತಿ ಮದ್ಭಕ್ತ, ನನ್ನ ಭಕ್ತ ಎಲ್ಲಿ ನನ್ನ ಕೀರ್ತನೆಯನ್ನು ಮಾಡ್ತಾ ಇದ್ದಾನೆ, ನನ್ನ ಗುಣಗಾನಗಳನ್ನು ಮಾಡ್ತಾ ಇದ್ದಾನೆ, ಅಲ್ಲಿ ನಾನು ಸ್ಥಿತನಾಗಿದ್ದೇನೆ, ಅಲ್ಲಿ ಉಪಸ್ಥಿತನಿರ್ತೇನೆ ನಾರದ ಅಂತ ಕೃಷ್ಣ ಹೇಳ್ತಾನೆ. ಸೊ ಆದ್ರಿಂದ ಈ ಎಲ್ಲ ವಿಷಯಗಳಿಂದ ನಾವು ಅರ್ಥ ಮಾಡ್ಕೊಳ್ಬಹುದು, ಯಾವಾಗ್ಲೂ ಭಕ್ತರ ಸಂಘ ಮಾಡುವುದು ಎಷ್ಟು ಒಂದು ಪ್ರಮುಖವಾಗಿದೆ. ಆಮೇಲೆ ನಿಜವಾದ ಸಂಘ ಅಂದ್ರೆ ಏನು, ನಾವು ಇದನ್ನು ಅರ್ಥ ಮಾಡ್ತೀವಿ. ಸೊ ನಾವು ಭಕ್ತರ ಸಂಘದಲ್ಲೂ ಬಂದು ಸಹ ನಾವು ಹೇಗಿದ್ದೀರಿ ಅಥವಾ ಬೇರೆ ವಿಷಯಗಳನ್ನು ನಾವು ಮಾತನಾಡಿ ನಿಜವಾದ ಕೃಷ್ಣ ಕಥೆಯ ಆ ಜೇನುತುಪ್ಪವನ್ನು ಸವಿಯೋ ಬದಲು ಬೇರೆ ವಿಷಯಗಳನ್ನು ಮಾತನಾಡಿದ್ರೆ ನಮ್ಮ ಸಂಘ ಭಕ್ತರ ಸಂಘದಲ್ಲೂ ಬಂದರೂ ಸಹ ಬೇರೆ ರೀತಿಯ ಸಂಘವನ್ನು ಪಡೆದ ಹಾಗೆ ಆಗ್ತದೆ. ಆದ್ರೆ ನಿಜವಾದ ಸಂಘ ಅಂದ್ರೆ ನಾವು ಕೃಷ್ಣ ಕಥೆಯನ್ನು ನಾವು ಕೇಳಿ ಅದನ್ನು ಮನನ ಮಾಡಿ, ಸೊ ಆಮೇಲೆ ಅದನ್ನು ನಮ್ಮ ಪ್ರಾಕ್ಟಿಕಲ್ ಲೈಫ್, ಸೊ ಕಾರ್ಯಶೀಲ ದೃಷ್ಟಿಯಿಂದ ನಮ್ಮ ಜೀವನದಲ್ಲಿ ಅದನ್ನು ಅಳವಡಿಸಿಕೊಂಡು ಭಕ್ತಿ ಸೇವೆಯಲ್ಲಿ ಮುಂದುವರಿಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು. ಮತ್ತೆ ಅಭಕ್ತರ ಸಂಘವನ್ನು ನಾವು ಬಿಡಬೇಕು. ಸೊ ಅಭಕ್ತರ ಜೊತೆ ನಾವು ಬೆರಿಬಹುದು, ಆದ್ರೆ ಅವರ ಸಂಘವನ್ನು ಮಾಡಬಾರ್ದು. ಸೊ we are interacting with non-devotees, we are not associating with the non-devotees, we are just ಎಷ್ಟು ಬೇಕೋ ಅಷ್ಟನ್ನು ನಾವು ಮಾಡ್ತೇವೆ. ಸೊ ನಿಜವಾದ ಅಸೋಸಿಯೇಷನ್, ನಿಜವಾದ ಸಂಘ ಏನಿದೆ ನಾವು ಅದನ್ನು ಭಕ್ತರ ಜೊತೆ ಮಾತ್ರ ನಾವು ಅದನ್ನು ಮಾಡ್ತೇವೆ. ಸೊ ಮುಂದಿನ ಶ್ಲೋಕದಲ್ಲೂ ಸಹ ಇದು ಬರ್ತದೆ, ಸಂಗತ್ಯಾಗ ಸತೋ ವೃತ್ತೆ ಷಡ್ಭಿರ್ ಭಕ್ತಿ ಪ್ರಸಿದ್ಧತಿ. ಸೊ ಇದನ್ನು ಮುಂದಿನ ಶ್ಲೋಕದಲ್ಲಿ ಸಹ ಸ್ವಲ್ಪ ಕವರ್ ಆಗ್ತದೆ. ಸೊ ಬಟ್ ಇದನ್ನ ಈ ಇಂಪಾರ್ಟೆಂಟ್ ಪ್ರಿನ್ಸಿಪಲ್ ಏನಿದೆ, ಭಕ್ತರ ಸಂಘ ಹೇಗೆ ಮಾಡ್ಬೇಕು ಮತ್ತೆ ಅಭಕ್ತರ ಸಂಘವನ್ನು ಹೇಗೆ ವರ್ಚಿಸ್ಬೇಕು, ಇದನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ನಾವು ಆಧ್ಯಾತ್ಮಿಕ ಜೀವನದಲ್ಲಿ ಪ್ರಗತಿಯನ್ನು ಒಳ್ಳೆ ರೀತಿ ಪಡಿಬಹುದು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ತುಂಬಾ ಧನ್ಯವಾದಗಳು. ಏನಾದರೂ ಪ್ರಶ್ನೆ ಅಥವಾ ಕಮೆಂಟ್ಸ್, ಸಜೆಷನ್ಸ್ ಏನಾದ್ರು ಇದ್ರೆ. ಹರೇ ಕೃಷ್ಣ. ದಯವಿಟ್ಟು ಕ್ಷಮಿಸಿ, ಇವತ್ತು ತುಂಬಾ ಅಡಚಣೆಗಳು.
ಸೊ ಪ್ರಥಮವಾಗಿ ಲೇಟ್ ಆಗಿ ಸ್ಟಾರ್ಟ್ ಆಯ್ತು, ಆಮೇಲೆ ಮಧ್ಯ ನನ್ನ ಇಂಟರ್ನೆಟ್ ಸ್ವಲ್ಪ ಪ್ರಾಬ್ಲಮ್ ಕೊಡ್ತು. ಸೊ ಇನ್ನೊಂದು ಅನೌನ್ಸ್ಮೆಂಟ್ ಇದೆ, ಮುಂದಿನ ವಾರ ಏನಿದೆ ಶುಕ್ರವಾರ, ಇದು ಗೌರ ಪೂರ್ಣಿಮಾ. ಸೊ ಶ್ರೀ ಗೌರಾಂಗ ಮಹಾಪ್ರಭುಗಳ ಅವತರಿಸಿದ ದಿನ. ಸೊ ಇಸ್ಕಾನ್ ಕನ್ನಡ ಚಾನೆಲ್ ಅಲ್ಲಿ ಬೇರೆ ಲೆಕ್ಚರ್ಸ್ ಇರ್ತದೆ. ಸೊ ಉಪದೇಶಾಮೃತ ಕ್ಲಾಸ್ ಆ ದಿನ ಇರ್ತಿಲ್ಲ. ಸೊ ಮುಂದಿನ ನೆಕ್ಸ್ಟ್ ವೀಕ್ ನಾವು ಮತ್ತೆ ಸಿಗೋಣ. ಸೊ ಮುಂದಿನ ವಾರ ಮತ್ತೆ ಈ ವಾರ ಉದ್ದಕ್ಕೂ ಆದಷ್ಟು ಗೌರ ಕಥಾ ಇದನ್ನು ಶ್ರವಣ ಮಾಡೋಣ. ಸೊ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಯಾರಿಗಾದ್ರೂ ಏನಾದ್ರೂ ಪ್ರಶ್ನೆ ಇದೆಯಾ? ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಮುಕ್ತಿಕಾಮಿಗಳು ಮತ್ತೆ ಸಿದ್ಧಿಕಾಮಿಗಳು ಬಗ್ಗೆ ಇನ್ನೊಂದ್ಸರಿ ಬ್ರೀಫ್ ಆಗಿ ಸ್ವಲ್ಪ ಹೇಳಿ. ಹಾ, ಸೊ ಮುಕ್ತಿಕಾಮಿಗಳು ಅಂದ್ರೆ ಯಾವಾಗ್ಲೂ ಈ ಭೌತಿಕ ವಿಷಯಗಳು ಬೇಡ, ನಾನು ಮೋಕ್ಷವನ್ನು ಹೊಂದುತ್ತೇನೆ. ಸೊ ಅಂದ್ರೆ ಈ ಎಲ್ಲಾ ವಿಷಯಗಳನ್ನು ಮಾಡಿ ಭೋಗವನ್ನು ಮಾಡಿ ಸಾಕಾಗಿತ್ತು. ಸೊ ಈ ಸಫರಿಂಗ್, ಜನ್ಮ ಮೃತ್ಯು ಜರಾವ್ಯಾಧಿ ಚಕ್ರದಲ್ಲಿ ಹೋಗಿ ಸೊ ನನಗೆ ಬೇರೆ, ನಾನು ಮೇಲೆ ಸ್ವರ್ಗ ಲೋಕಕ್ಕೆ ಹೋದೆ, ಅಲ್ಲಿ ನಾನು ಅಪ್ಸರೆಯರ ಜೊತೆ ಅಥವಾ ಈ ಸೋಮರಸಪಾನ ಇದನ್ನೆಲ್ಲ ಮಾಡಿದೆ, ಅಲ್ಲಿ ನಾನು ಭೋಗವನ್ನು ಮಾಡಿದೆ, ಅಲ್ಲಿ ಸಹ ನನಗೆ ತೃಪ್ತಿ ಆಗಿಲ್ಲ. ಆಮೇಲೆ ಕೆಳಗೆ ಬರ್ತೇನೆ, ಮತ್ತೆ ಇಲ್ಲಿ ಭೂಲೋಕದಲ್ಲಿ ಸಹ ನಾನು ಮತ್ತೆ ಸಫರಿಂಗೇ ಇದೆ, ಜನ್ಮ ಮೃತ್ಯು ಜರಾವ್ಯಾಧಿ ಚಕ್ರ ಇದೆ. ಸೊ ನಾನು ಎಷ್ಟೇ ಭೋಗವನ್ನು ಮಾಡಿದ್ರು ನನಗೆ ಸುಖ ಸಿಗ್ತಾ ಇಲ್ಲ, ಸಂತೋಷ ಸಿಗ್ತಾ ಇಲ್ಲ ಅಂತ. ಆದ್ರೆ ಅವರಿಗೆ ಕೃಷ್ಣನಿಗೆ ಶರಣ ಆಗುವಂತಹ ಇಚ್ಛೆ ಇರುವುದಿಲ್ಲ, ಅಥವಾ ಆ ಜ್ಞಾನವೂ ಸಹ ಅವರಿಗೆ ಇರುವುದಿಲ್ಲ. ಸೊ ಆವಾಗ ಅವ್ರು ಏನ್ ಮಾಡ್ತಾರೆ, ಜನ್ಮ ಮೃತ್ಯು ಜರಾವ್ಯಾಧಿಯ ಚಕ್ರದಿಂದ ಹೊರಗೆ ಬರ್ಬೇಕು, ಆದ್ರೆ ಕೃಷ್ಣನಿಗೆ ಸೇವೆ ಮಾಡ್ಲಿಕ್ಕೂ ಇಚ್ಛೆ ಇಲ್ಲ, ಯಾಕಂದ್ರೆ ಕೃಷ್ಣನ ಬಗ್ಗೆ ಮಾತ್ಸರ್ಯವನ್ನು ಹೊಂದಿದ್ದಾರೆ. ಸೊ ಆದ್ರಿಂದ ಎರಡೂ ಇಲ್ಲ ಅದು. ಸೊ ಮಧ್ಯದ ಸ್ಥಿತಿ. ಈಗ ನೆಗೆಟಿವ್ ಆಕ್ಸಿಸ್, ಈಗ ನಮ್ಗೆ ಆಕ್ಸಿಸ್ ಮಾಡಿದಾಗ 0 ಆಕ್ಸಿಸ್ ಇದೆ, 0 ಪಾಯಿಂಟ್ ಅಂತ ಬರುತ್ತೆ, ಕರೆಕ್ಟ್ ಅಲ್ವಾ? ಸೊ ಒಂದು ನೆಗೆಟಿವ್ ಆಕ್ಸಿಸ್, ಮತ್ತೊಂದು ಪಾಸಿಟಿವ್ ಆಕ್ಸಿಸ್. ಸೊ ನೆಗೆಟಿವ್ ಆಕ್ಸಿಸ್ ಏನಿದೆ, ಇದು ಜನ್ಮ ಮೃತ್ಯು ಜರಾವ್ಯಾಧಿ ಚಕ್ರ, ಆಧ್ಯಾತ್ಮಿಕ ಅಧಿಭೌತಿಕ ಅಧಿದೈವಿಕ ಕ್ಲೇಶಗಳು. ಸೊ ಇದು ಕರ್ಮಿಗಳು ಹೋಗ್ತಾ ಇರ್ತಾರೆ, ಭುಕ್ತಿಕಾಮಿಗಳು. ಸೊ ನನ್ಗೆ ಎಂಜಾಯ್ ಮಾಡ್ಬೇಕು, ದುಡ್ಡು ಬೇಕು, ಸ್ತ್ರೀ ಬೇಕು, ಜನ ಬೇಕು, ಎಲ್ರು ಜೈ ಜೈಕಾರ ಹಾಕ್ಬೇಕು. ಸೊ ಇದು ನೆಗೆಟಿವ್ ಆಕ್ಸಿಸ್. ಇದು ಯಾವುದು ನನಗೆ ಬೇಡ, ಜನ್ಮ ಮೃತ್ಯು ಜರಾವ್ಯಾಧಿ ಇದು ಚಕ್ರ ಬೇಡ, ಆದ್ರೆ ನನ್ಗೆ ಕೃಷ್ಣನಿಗೆ ಸೇವೆ ಮಾಡುವ ಇಚ್ಛೆಯೂ ಇಲ್ಲ. ಸೊ ಇವರು ಏನ್ ಮಾಡ್ತಾರೆ, ನಾನು ಬ್ರಹ್ಮಜ್ಯೋತಿಯಲ್ಲಿ ಲೀನ ಆಗ್ತೇನೆ. ಸೊ ಬ್ರಹ್ಮಜ್ಯೋತಿಯಲ್ಲಿ ಲೀನ ಆಗುದಂದ್ರೆ ಅವರು ಶಾಂತಿ. ಸೊ ಆ ರೀತಿಯ ಒಂದು ಇಂಟೆನ್ಷನ್ ಅನ್ನು ಹೊಂದಿದ್ದು ಈ ಆಧ್ಯಾತ್ಮಿಕ ಅಭ್ಯಾಸಗಳನ್ನು ಮಾಡ್ತಾರೆ. ಆಮೇಲೆ ದೇಹ ಬಿಟ್ಟ ತಕ್ಷಣ ಆತ್ಮ ಏನಿದೆ, ಆ ಬ್ರಹ್ಮಜ್ಯೋತಿಯಲ್ಲಿ ಹೋಗಿ ಒಂದು ಕಣವಾಗಿ ಅಲ್ಲಿ ಕೂತ್ಕೊಳ್ತದೆ. ಸೊ ಆವಾಗ ಅವರಿಗೆ ಕಾಣುವುದೇನು, ಬರೇ ಲೈಟ್ ಅಂದ್ರೆ ಕೃಷ್ಣನ ಉಂಗುಷ್ಟ ಕಾಲಿನ ಉಂಗುಷ್ಟ ಏನಿದೆ, ಅದರ ತುದಿ ಮಾತ್ರ ಅವರಿಗೆ ಕಾಣ್ತದೆ. ಆ ತುದಿ ಹೇಗೆ ಕಾಣ್ತದೆ ಅವರಿಗೆ, ಮಿಲಿಯನ್ಸ್ ಆಫ್ ಸನ್ಸ್, ಅಂದ್ರೆ ಸೂರ್ಯನ ಬೆಳಕು, ಲಕ್ಷಗಟ್ಲೆ ಸೂರ್ಯನ ಬೆಳಕು ಬಂದಾಗ ಅದು ಎಷ್ಟು ತೀಕ್ಷ್ಣವಾಗಿರ್ತದೆ, ಅಷ್ಟು ತೀಕ್ಷ್ಣವಾಗಿ ಅದು ಬರ್ತಾ ಇರ್ತದೆ. ಆದ್ರೆ ಅವರಿಗೆ ಅಲ್ಲಿ ಜನ್ಮ ಮೃತ್ಯು ಜರಾವ್ಯಾಧಿಯ ಚಕ್ರ ಇಲ್ಲದೆ ಇರುವುದರಿಂದ ಬ್ರಹ್ಮಾನಂದ ಅಂತ ಕರೀತಾರೆ. ಸೊ ಮೋಕ್ಷ ಅಂತ ಕರೀತಾರೆ. ಅದನ್ನ 0 ಆಕ್ಸಿಸ್, 0 ಪಾಯಿಂಟ್ಗೆ ಹೋಲಿಸ್ತಾರೆ. ಆ ಕಡೆ ಆಧ್ಯಾತ್ಮಿಕ ಲೋಕನೂ ಇಲ್ಲ, ಈ ಕಡೆ ಭೌತಿಕ ಲೋಕನೂ ಇಲ್ಲ, ಮಧ್ಯ ಶಾಂತಿ ಅಂತ ಆ ಬ್ರಹ್ಮಜ್ಯೋತಿಯಲ್ಲಿ ಒಂದು ಸ್ಪಾರ್ಕ್ ಅಥವಾ ಅಣುವಾಗಿ ಅಲ್ಲಿ ಇರುತ್ತೆ. ಸೊ ಅಲ್ಲಿ ಎಷ್ಟೊಂದು ಜೀವಾತ್ಮಗಳು ಹಾಗೆ ಇದ್ದಾರೆ. ಸೊ ಆದ್ರೆ ಅಲ್ಲಿ ಏನಾಗ್ತದೆ ಅಂದ್ರೆ, ಜೀವಾತ್ಮದ ನೇಚರ್ ಏನು, ಸತ್ ಚಿತ್ ಆನಂದ ಫಿಯೇಚರ್ ಇದೆ. ಸೊ ಆನಂದ ಸಿಗದೆ ಅಲ್ಲಿ ಸತ್ ಇದೆ, ಶಾಶ್ವತ ಫಿಯೇಚರ್ ಇದೆ, ಚಿತ್ ಮತ್ತೆ ಆನಂದ ಇಲ್ಲ. ಸೊ ಯಾವಾಗ ಆನಂದಕ್ಕಾಗಿ ಹಾತೊರಿತದೆ ಜೀವಾತ್ಮ, ಅಲ್ಲಿ ಬ್ರಹ್ಮಜ್ಯೋತಿಯಿಂದ
ಮೇಲೆ ಹೋಗ್ಲಿಕ್ಕೆ ಆಗೋದಿಲ್ಲ, ಆಧ್ಯಾತ್ಮಿಕ ಲೋಕಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ, ಕೆಳಗೆ ಬೀಳ್ತದೆ, ಮತ್ತೆ ಭೌತಿಕ ಲೋಕಕ್ಕೆ ಬೀಳ್ತದೆ. ಸೊ ಹೇಳೋ ಪಾಯಿಂಟ್ 0 ಏನಿದೆ ಅದನ್ನ ಮೋಕ್ಷ ಅಂತ, ಅದು ಮುಕ್ತಿಕಾಮಿಗಳು ಹೇಳ್ತಾರೆ, ಮುಕ್ತಿಕಾಮಿ. ಸೊ ಅದರ ಮೇಲಿರೋ ಪಾಸಿಟಿವ್ ಆಕ್ಸಿಸ್ ಅದು ಆಧ್ಯಾತ್ಮಿಕ ವೈಕುಂಠ ಲೋಕಗಳಿಗೆ ಹೋಗಿ ಕೃಷ್ಣನ ಸೇವೆ ಮಾಡುದು, ಅದು ಪಾಸಿಟಿವ್ ಆಕ್ಸಿಸ್, ಅವರು ಭಕ್ತರು. ಸೊ ಆದ್ರೆ ಅದರ ಮಧ್ಯೆ ಯೋಗಿಗಳು ಅಥವಾ ಸಿದ್ಧಿಕಾಮಿಗಳು ಅಂತ ಇದ್ದಾರೆ, ಅವರಿಗೆ ಅಷ್ಟಾಂಗ ಸಿದ್ಧಿಗಳು ಬೇಕು. ಅಷ್ಟಾಂಗ ಸಿದ್ಧಿಗಳು ಯಾವುದು? ಬಿಕಮಿಂಗ್ ಸ್ಮಾಲರ್ ದನ್ ದ ಸ್ಮಾಲೆಸ್ಟ್. ಇಷ್ಟು ಸಣ್ಣ ವಸ್ತು ಇದ್ರೆ ಅದಕ್ಕಿಂತ ಸಣ್ಣವಾಗುವಂತಹ ಒಂದು ಸಿದ್ಧಿ ಇರ್ತದೆ, ಅದು ಒಂದು ಸಿದ್ಧಿ. ಅಥವಾ ಬಿಕಮಿಂಗ್ ಬಿಗರ್ ದ್ಯಾನ್ ದ ಬಿಗ್ಗೆಸ್ಟ್. ಎಷ್ಟೊಂದು ದೊಡ್ಡ ಪರ್ವತಗಳಿಗಿಂತ ಗ್ರಹಗಳಿಗಿಂತ ದೊಡ್ಡವರಾಗುವಂತಹ ಒಂದು ಶಕ್ತಿ ಇರ್ತದೆ, ಸಿದ್ಧಿಗಳು ಇರ್ತದೆ. ಆಮೇಲೆ ಬೇರೆಯವರ ಮನಸ್ಸನ್ನು ನಿಯಂತ್ರಣ ಮಾಡುವಂತಹ ಶಕ್ತಿ ಇರ್ತದೆ. ಆಮೇಲೆ ಬೇರೆ ಗ್ರಹಗಳಿಗೆ ಪ್ರಯಾಣ ಮಾಡುವಂತಹ ಶಕ್ತಿ ಇರ್ತದೆ. ಅಥವಾ ನೀರಿನ ಮೇಲೆ ನಡೆಯುವಂತಹ ಶಕ್ತಿ. ಈ ಹಿಮಾಲಯದಲ್ಲಿ ಕೆಲವರು ಇದ್ದಾರೆ, ಅವರ ಕೈಗಳನ್ನು ಎಷ್ಟು ಮೇಲೆ ಮಾಡ್ತಾರಂದ್ರೆ ಅವರ ಕೈ ಎಕ್ಸ್ಟೆಂಡ್ ಆಗ್ತದೆ. ಸೊ 3rd ಫ್ಲೋರ್ 4th ಫ್ಲೋರ್ ಅಲ್ಲೆಲ್ಲ ಇಂದ ಭಿಕ್ಷೆ ತಗೊಳ್ತಾರೆ. ಸೊ ಕೈಗಳು ಮೇಲೆ ಹೋಗ್ತದೆ. ಸೊ ಈ ರೀತಿಯ ಯೋಗಿಗಳು ಸಹ. ಸೊ ಇವರೆಲ್ಲ ಏನು ಸಿದ್ಧಿಗಳು. ಸೊ ಸಿದ್ಧಿಗಳು ಏನು ಅಂದ್ರೆ, ಈಗ ಭುಕ್ತಿಕಾಮಿಗಳು ಏನ್ ಮಾಡ್ತಾರೆ, ಪ್ರೊಪರೇಟರ್ಶಿಪ್, ಪೊಸೆಸ್, ನನ್ಗೆ ಬೇಕು ಮನಿ ಬೇಕು, ಅದು ಸ್ತ್ರೀ ಬೇಕು, ಈ ಪೊಸೆಸಿಂಗ್ ನೇಚರ್. ಮುಕ್ತಿಕಾಮಿಗಳು ಏನು, ಎಂಜಾಯಿಂಗ್ ಮೆಂಟಾಲಿಟಿ. ಎಂಜಾಯಿಂಗ್ ಅಂದ್ರೆ ಏನು, ನನಗೆ ಸಫರಿಂಗ್ಸ್ ಬೇಡ, ನನಗೆ ಶಾಂತಿ ಈ ರೀತಿ ಎಂಜಾಯಿಂಗ್ ಮೆಂಟಾಲಿಟಿ. ಸಿದ್ಧಿಕಾಮಿಗಳು ಅವರು ಕಂಟ್ರೋಲರ್ಶಿಪ್ ಮೆಂಟಾಲಿಟಿ. ನಾನು ಸಿದ್ಧಿ ಮಾಡಿ ಬೇರೆಯವರನ್ನು ಕಂಟ್ರೋಲ್ ಮಾಡ್ತೇನೆ. ಸೊ ಅಂದ್ರೆ ಮ್ಯಾಜಿಕ್ ತರ ಮಾಡಿ ಅವರು ಇಂಪ್ರೆಸ್ ಮಾಡಿ ನಾನು ಪ್ರತಿಷ್ಠೆಯನ್ನು ಗಳಿಸ್ತೇನೆ. ಒಬ್ರು ಇದ್ರು ಒಂದು ಹಳ್ಳಿಯಲ್ಲಿ. ಸೊ ಅವರು ಹಿಮಾಲಯಕ್ಕೆ ಹೋಗ್ತಾರೆ. ಸೊ ಹಿಮಾಲಯಕ್ಕೆ ಹೋಗಿ ಅಲ್ಲಿ ನಾನು ಯೋಗಿ ಆಗ್ತೇನೆ. ಸೊ ಅಲ್ಲಿ 20 ವರ್ಷಗಳ ಕಾಲ ಹೋಗಿ ಅವರು ಅಭ್ಯಾಸ ಮಾಡಿ ನೀರಿನ ಮೇಲೆ ನಡಿಲಿಕ್ಕೆ ಕಲಿತಾರೆ. ಸೊ ಆಮೇಲೆ 20 ವರ್ಷಗಳ ನಂತರ ಅವರು ಆ ವಿಲೇಜ್ ಹಳ್ಳಿಗೆ ಬರ್ತಾರೆ. ಆಮೇಲೆ ಹೇಳ್ತಾರೆ, ನಾಳೆ ಬೆಳಿಗ್ಗೆ ಎಲ್ರು ಬನ್ನಿ, ನಾನು ನಿಮ್ಗೆ ಒಂದು ವಿಶೇಷವಾದ ಒಂದು ದೃಶ್ಯವನ್ನು ತೋರಿಸ್ತೇನೆ. ಸೊ ಎಲ್ಲ ಹಳ್ಳಿಗರು ಅಲ್ಲಿ ಬರ್ತಾರೆ, ನದಿಯ ತೀರಕ್ಕೆ ಅವರು ಬರ್ತಾರೆ. ಸೊ ಈ ವ್ಯಕ್ತಿ ಏನು, ಈ ನದಿಯ ತೀರದಿಂದ ನೀರಿನ ಮೇಲೆ ನಡ್ಕೊಂಡು ಆ ನದಿಯ ತೀರಕ್ಕೆ ಹೋಗ್ತಾನೆ. ಸೊ ಆವಾಗ ಅಲ್ಲಿ ಒಬ್ಬ ಭಕ್ತ ಇರ್ತಾನೆ, ಅವನು ಬಂದು ಕೇಳ್ತಾನೆ, ಏನ್ ನಡೀತಾ ಇದೆ? ಸೊ ಆ ಯೋಗಿ ಅವನು ನೀರಿನ ಮೇಲೆ ನಡ್ಕೊಂಡು ಇಲ್ಲಿಂದ ಆ ದಡಕ್ಕೆ ಹೋಗಿದ್ದಾನೆ. ಆವಾಗ ಆ ಭಕ್ತರು ಕೇಳ್ತಾರೆ, ಸೊ ಅವನು 20 ವರ್ಷ ಯೋಗವನ್ನು ಕಲ್ತು ಅವನು ಕಲ್ತಿರೋ ವಿದ್ಯೆಯ ವ್ಯಾಲ್ಯೂ ಏನು? 2 ರೂಪಾಯಿ ಮಾತ್ರ ಅಂತ ಹೇಳ್ತಾರೆ. ಅವಾಗ ಹಳ್ಳಿಗರಿಗೆ ಆಶ್ಚರ್ಯ, ಯಾಕೆ ಈ ರೀತಿ ಹೇಳ್ತಾ ಇದ್ದಾನೆ? ನೀರಿನಲ್ಲಿ ನಡೆಯುವುದು ಇದೇನು ಸಾಮಾನ್ಯವಾದ ವಿಷಯವೇ? ಸೊ ಅವಾಗ ಭಕ್ತರು ಹೇಳ್ತಾರೆ, ಇದು ಏನು, ಅದರಿಂದ ಲಾಭ ಏನು? ಸೊ ನಾನು 2 ರೂಪಾಯಿ ನಾನು ಆ ಬೋಟ್ ಮ್ಯಾನ್ ಅವನಿಗೆ ಕೊಟ್ರೆ ಅವನು ನನಗೆ ಈ ದಡದಿಂದ ಆಚೆ ದಡಕ್ಕೆ ತೆಗೆದುಕೊಂಡು ಹೋಗ್ತಾನೆ. ಇದರಿಂದ ಇರುವ ಲಾಭ ಏನು? 20 ವರ್ಷಗಳ ಕಾಲ ನಾನು ಯೋಗವನ್ನು ಅಭ್ಯಾಸ ಮಾಡಿ ನೀರಿನ ಮೇಲೆ ನಡಿಲಿಕ್ಕೆ ಕಲ್ತು ಒಂದು ದಡದಿಂದ ಇನ್ನೊಂದು ದಡಕ್ಕೆ ಹೋಗ್ತಾನೆ. ಸೊ ಆದ್ರೆ ಬೋಟ್ ಮ್ಯಾನಿಗೆ 2 ರೂಪಾಯಿ ಕೊಟ್ರೆ ಅವನು ಸಹ ಕರ್ಕೊಂಡು ಹೋಗ್ತಾನೆ. ಇದರಿಂದ ಲಾಭ ಏನು? ನಿಜವಾದ ಸಂಪತ್ತು ಏನು? ಇದು ಭಕ್ತಿ. ಯಾಕೆ? ಇದು ಭಗವಂತನಿಗೆ ಪ್ರೇಮವನ್ನು ಮಾಡುವಂತಹ ವಿಷಯ. ಸೊ ಅದರಿಂದ ಭುಕ್ತಿ ಮುಕ್ತಿ ಸಿದ್ಧಿಕಾಮಿ ಸಕಲ ಅಶಾಂತ. ಗುರು ಯಾವಾಗ ಮೀ ಅಂಡ್ ಮೈನ್ ಇರ್ತದೆ, ಒಬ್ಬನು ಶಾಂತವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಇಂದ್ರಿಯ ತೃಪ್ತಿಗಳನ್ನು ಯಾರು ಮಾಡ್ತಾ ಇರ್ತಾನೆ ಅವನು ಶಾಂತವಾಗಿರ್ಲಿಕ್ಕೆ ಸಾಧ್ಯ. ಕೃಷ್ಣ ಭಕ್ತ ಶಾಂತನಾಗಿರ್ಲಿಕ್ಕೆ ಸಾಧ್ಯ. ಸೊ ಅದರಿಂದ ಮುಕ್ತಿಕಾಮಿಗಳು ಮೋಕ್ಷವನ್ನು ಅಪೇಕ್ಷೆ ಮಾಡ್ತಾರೆ, ಎಂಜಾಯರ್ಶಿಪ್ ಮೆಂಟಾಲಿಟಿ. ಸಿದ್ಧಿಕಾಮಿಗಳು ಯೋಗಿಕ್ ಸಿದ್ಧೀಸ್, ಅಷ್ಟಸಿದ್ಧಿ, ಈ ರೀತಿ ಸಿದ್ಧಿಗಳನ್ನು ಆಶೆ ಮಾಡ್ತಾರೆ. ಸೊ ಅವರು ಅದರಿಂದ ಅವರು ಶಾಂತವಾಗಿ ಸಾಧ್ಯ ಇಲ್ಲ. ಸೊ ಅದರಿಂದ ಭಕ್ತರಾಗುವುದು ಇಸ್ ದ ಬೆಸ್ಟ್ ಪೊಸಿಷನ್. ನಿಮ್ಮ ಪ್ರಶ್ನೆಗೆ ಉತ್ತರ ಸಿಗ್ತಾ? ಧನ್ಯವಾದಗಳು ಪ್ರಭು.
ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಪ್ರಭುಜಿ, ಸಿದ್ಧಿಕಾಮಿ ಅಂದ್ರೆ ಅವರ ಮನಸ್ಸಲ್ಲಿ ಭೋಗ ಮತ್ತೆ ತ್ಯಾಗ ಅಂತ ಹೇಳಿದ್ರೆ ಅದೇನಾ ಪ್ರಭುಜಿ? ಇಲ್ಲ, ಭೋಗ ತ್ಯಾಗ ಪ್ರತಿಯೊಬ್ಬರ ಮನಸ್ಸಲ್ಲೂ ಇರುತ್ತೆ. ಓಕೆ. ಮತ್ತೆ ಸೊ ಸಿದ್ಧಿಕಾಮಿಗೆ ಅದು ಒಂಚೂರು ಹೇಳಿ ಪ್ರಭುಜಿ, ಅಲ್ಲಿ ಡಿಸ್ಟರ್ಬ್ ಆಯ್ತು ಅವಾಗ್ಲೇ ಸ್ವಲ್ಪ ಮಧ್ಯದಲ್ಲಿ. ಈಗ ಪ್ರತಿಯೊಬ್ಬರ ಮನಸ್ಸಲ್ಲೂ ಸಹ ಭೋಗ ತ್ಯಾಗ ಇರ್ತದೆ. ಅದು ಬೇರೆ ಮನಸ್ಸಿನ ಒಂದು ವಿಷಯ. ಸೊ ಸಿದ್ಧಿಕಾಮಿಗಳು ಅಂದ್ರೆ ಅವರಿಗೆ ಒಂಥರ ಕಂಟ್ರೋಲರ್ಶಿಪ್ ಟೆಂಡೆನ್ಸಿ, ಪ್ರವೃತ್ತಿಗಳಿರ್ತದೆ. ಈಗ ನಾನು ಹೇಳಿದ್ನಲ್ಲ ಅಷ್ಟ ಸಿದ್ಧಿಗಳು, ಸೊ ಅದು ಬೇರೆ, ಇದು ಬೇರೆ. ಸೊ ಈ ಭೋಗ ತ್ಯಾಗ ಏನಿದೆ, ಇದು ಪ್ರತಿಯೊಬ್ಬರ ಮನಸ್ಸಲ್ಲೂ ಈ ಪ್ರವೃತ್ತಿಗಳು ಇರ್ತದೆ, ಭೋಗ ಮತ್ತೆ ತ್ಯಾಗ ಮಾಡುದು. ಉದಾಹರಣೆಗೆ ನಾನು ಸಾಫ್ಟ್ವೇರ್ ಇಂಜಿನಿಯರ್ ಹೇಳಿದೆ, ಅಥವಾ ಈಗ ಉದಾಹರಣೆಗೆ ನಿಮ್ಗೆ ಈಗ ಗುಲಾಬ್ ಜಾಮೂನ್ ತುಂಬಾ ಇಷ್ಟ ಅಂತ, ಸೊ ಗುಲಾಬ್ ಜಾಮೂನ್ ತಿಂತೀರಿ, 1 ತಿಂದ್ರಿ, 2 ತಿಂದ್ರಿ, 3 ತಿಂದ್ರಿ, 5 ತಿಂದ್ರಿ, 8 ತಿನ್ಬೇಕಾದ್ರೆ ವಾಕರಿಕೆ ಸ್ಟಾರ್ಟ್ ಆಗ್ತದೆ. ಮೊದಲು ಭೋಗ ಮಾಡಿದ್ರಿ, ಆಮೇಲೆ ಗುಲಾಬ್ ಜಾಮೂನ್ ಬೇಡ ಅಂತ ತ್ಯಾಗ ಮಾಡಿ. ಸೊ ಭೋಗ ತ್ಯಾಗ ಪ್ರತಿಯೊಬ್ಬರಲ್ಲೂ ಇರ್ತದೆ, ಭೋಗ ತ್ಯಾಗ. ಸೊ ನಾವು ಭೋಗಿಗಳು ಆಗ್ಲಿಕ್ಕೆ ಪ್ರಯತ್ನ ಮಾಡಬಾರ್ದು, ತ್ಯಾಗಿಗಳು ಆಗ್ಲಿಕ್ಕೆ ಪ್ರಯತ್ನ ಮಾಡಬಾರ್ದು. ನಾವು ಭಕ್ತರ ಸ್ಟೇಜ್ ಅಲ್ಲಿ ಇರ್ಬೇಕು. ಭಕ್ತರ ಸ್ಟೇಜ್ ಏನು? ಈಗ ಉದಾಹರಣೆಗೆ ಒಬ್ರು ಬ್ರಹ್ಮಚಾರಿಸ್ಗಳು ಒಂದು ಟ್ರೈನ್ ಅಲ್ಲಿ ಹೋಗ್ತಾ ಇದ್ರು. ಅವರು ಟ್ರೈನ್ ಅಲ್ಲಿ ಹೋಗ್ತಾ ಇದ್ದಾರೆ ಅಂತ ನಮ್ಗೆ ಗೊತ್ತಲ್ವಾ, ಈ ಭಕ್ತರು, ಈ ಗೃಹಸ್ಥ ಮಾತಾಜಿಗಳು ಅಥವಾ ಮಾತಾಜಿಗಳು ತುಂಬಾ ಅವರು ಕೇರಿಂಗ್ ಇರ್ತಾರೆ. ಸೊ ಮಾತಾಜಿ ಅವರು, ಗೃಹಸ್ಥ ಮಾತಾಜಿ ಅವರು, ಅವ್ರು ಏನ್ ಮಾಡಿದ್ರು, ಸೊ ಮ್ಯಾಂಗೋ ಜ್ಯೂಸ್, ಈ ಬ್ರಹ್ಮಚಾರಿಗಳು ಹೇಗೂ ನಮ್ಮ ಮಕ್ಕಳ ಹಾಗೆ ಅವರು, ಸೊ ಅಂತ ಬ್ರಹ್ಮಚಾರಿಗಳಿಗೆ ಫುಲ್ ಮ್ಯಾಂಗೋ ಜ್ಯೂಸ್ ಇದು ಕಟ್ಟಿ ಕೊಟ್ರು. ಇವ್ರು ಟ್ರೈನ್ ಅಲ್ಲಿ ಹೋಗ್ಬೇಕಾದ್ರೆ ಇವರು ಬ್ರಹ್ಮಚಾರಿಸ್ಗಳಿಗೆ ಭಾರಿ ಖುಷಿ ಆಯ್ತು. ಸೊ ಬ್ರಹ್ಮಚಾರಿಸ್ಗಳು ಏನ್ ಮಾಡಿದ್ರು, ಸೊ 1 ಲೋಟ ಮ್ಯಾಂಗೋ ಜ್ಯೂಸ್ ಆಯ್ತು, ತುಂಬಾ ಚೆನ್ನಾಗಿದೆ, ಇನ್ನೊಂದು ಲೋಟ ಮ್ಯಾಂಗೋ ಜ್ಯೂಸ್. ಸೊ ಆಯ್ತು, ಇನ್ನು ಆಮೇಲೆ 1, 2, 3, ಆಮೇಲೆ 7, 8 ಮ್ಯಾಂಗೋ ಜ್ಯೂಸ್. ಸೊ ಆ ರೀತಿ ಕುಡಿದ್ರು. ಆದ್ರೆ ನೆಕ್ಸ್ಟ್ ಡೇ ಏನಾಯ್ತು, ತೀವ್ರವಾಗಿ ಉಷ್ಣ ಆಯ್ತು. ಯಾಕಂದ್ರೆ ಮ್ಯಾಂಗೋ ಏನಿದೆ ಸ್ವಲ್ಪ ಅದು ಹಿತವಾಗಿ ಕುಡಿಬೇಕು, ಇಲ್ಲಾಂದ್ರೆ ಉಷ್ಣ ಆಗ್ತದೆ. ಸೊ ಅದರಿಂದ ತೀವ್ರ ಉಷ್ಣ ಆದ್ಮೇಲೆ ಅವರಿಗೆ ಅದು ಮೋಷನ್ ಪಾಸ್ ಮಾಡ್ಬೇಕಾದ್ರೆ ಕಷ್ಟ ಆಗ್ತದೆ. ಸೊ ಅವರು ಮಾಡಿದ್ದೇನು, ಮೊದಲು ಭೋಗ, ಅಂದ್ರೆ ಭೋಗ ಅಂದ್ರೆ ಮ್ಯಾಂಗೋ ಜ್ಯೂಸ್ 1 ಅಥವಾ 2 ಅದನ್ನ ದೇವರಿಗೆ ನೈವೇದ್ಯ ಮಾಡಿದ್ರೆ, ಅದನ್ನ ಸರಿಯಾಗಿ 1 ಅಥವಾ 2 ಜ್ಯೂಸ್ ಕುಡಿದ್ರೆ ಕರೆಕ್ಟ್ ಆಗಿ ನಮ್ಮ ಹೆಲ್ತ್ ಸಹ ಮೇಂಟೈನ್ ಆಗ್ತದೆ. ಸೊ ಅದನ್ನು ಬಿಟ್ಟು ಮನಸ್ಸು ಎಂತ ಇನ್ನೂ ಬೇಕು ಅಂತ ಮನಸ್ಸು ಹೇಳ್ತದೆ, ಅದನ್ನು ಕುಡಿಯುದು 7 ಗ್ಲಾಸಸ್ 8 ಗ್ಲಾಸಸ್. ಸೊ ಆಮೇಲೆ ನೆಕ್ಸ್ಟ್ ಡೇ ಉಷ್ಣ ಆದ್ಮೇಲೆ ಅವನು ಏನ್ ಡಿಸಿಷನ್ ತಗೊಳ್ತಾನೆ, ನಾನು ನನ್ನ ಜೀವನದಲ್ಲಿ ನಾನು ಮ್ಯಾಂಗೋನೇ ಜ್ಯೂಸೇ ಕುಡಿಯಲ್ಲ, ತ್ಯಾಗ. ಸೊ ಮೊದಲು ಭೋಗ ಆಮೇಲೆ ತ್ಯಾಗ, ಈ ರೀತಿಯ ಪ್ರವೃತ್ತಿ ಮನಸ್ಸಿನಲ್ಲಿ ಇರ್ತದೆ. ಸೊ ಆದ್ರಿಂದ ನಾವು ಭಕ್ತರಾದಾಗ ನಾವು ರೆಗ್ಯುಲೇಟ್ ಮಾಡ್ಬೇಕು. ಸೊ ರೆಗ್ಯುಲೇಷನ್ಸ್, ಭಕ್ತಿ ಸೇವೆ ಅಂದ್ರೆ ಲೈಫ್ ಆಫ್ ರೆಗ್ಯುಲೇಷನ್ಸ್. ನಾವು ಗೃಹಸ್ಥರಾಗಿರ್ಲಿ, ಬ್ರಹ್ಮಚಾರಿ ಆಗಿರ್ಲಿ, ಯಾರೇ ಇರ್ಲಿ, ಲೈಫ್ ಆಫ್ ರೆಗ್ಯುಲೇಷನ್ಸ್ ನಾವು. ಸೊ ದಟ್ ಈಸ್ ಭಕ್ತನ ಸ್ಟೇಜ್ ಆದಿರ್ತದೆ. ಸೊ ಅದು ಭೋಗ ಮತ್ತು ತ್ಯಾಗ. ಆದ್ರೆ ಸಿದ್ಧಿಕಾಮಿ ಅದು ಬೇರೆ. ಸಿದ್ಧಿಕಾಮಿ ಟಾಪಿಕ್ ಏನಿದೆ, ಅವರಿಗೆ ಕಂಟ್ರೋಲರ್ಶಿಪ್ ಮೆಂಟಾಲಿಟಿ. ಸೊ ಬೇರೆ ಬೇರೆ ಸಿದ್ಧಿಗಳನ್ನು ಪಡಿಬೇಕು. ಕೃಷ್ಣನ ಸೇವೆ ಮಾಡುವಂತ ಇಚ್ಛೆ ಇರೋದಿಲ್ಲ, ಬೇರೆಯವರನ್ನು ಇಂಪ್ರೆಸ್ ಮಾಡುವಂತಹ ಇಚ್ಛೆ ಇರುತ್ತೆ. ಅವರು ಸಿದ್ಧಿಕಾಮಿ. ಆನ್ಸರ್ ಸಿಕ್ತಾ ಮಾತಾಜಿ? ಹರೇ ಕೃಷ್ಣ. ಥ್ಯಾಂಕ್ ಯು ಪ್ರಭುಜಿ. ಹರೇ ಕೃಷ್ಣ. ಅಂದ್ರೆ ಸಿದ್ಧಿಕಾಮಿಗೆ ಅವರು ಕೂಡ ಕೃಷ್ಣನಿಗೆ ಶರಣಾಗೋದಿಲ್ಲ. ಶರಣ ಆಗುದಿಲ್ಲ, ಯಾಕೆಂದ್ರೆ ಅವರಿಗೆ ಸಿದ್ಧಿ ಬೇಕು, ಅಷ್ಟ ಸಿದ್ಧಿಗಳು ಬೇಕು. ಬೇರೆಯವರನ್ನ ನೀರಿನಲ್ಲಿ ನಡೆದು ಬೇರೆಯವರನ್ನ ಇಂಪ್ರೆಸ್ ಮಾಡ್ಬೇಕು, ಅಥವಾ ಬೆಂಕಿಯಲ್ಲಿ ಸುತ್ತಲೂ ಬೆಂಕಿ, ಸಮ್ಮರ್ ಅಲ್ಲಿ ಬೆಂಕಿಯಲ್ಲಿ ನಡೆಯೋದು, ಅಥವಾ ಸಮ್ಮರ್ ಅಲ್ಲಿ ಸುತ್ತಲೂ ಬೆಂಕಿ ಹಾಕೊಂಡು ಮಧ್ಯ ಬರೇ ಕಾಪಿನಲ್ಲಿ ಇರ್ತಾರೆ. ಸೊ ಆವಾಗ ತೋರಿಸ್ತಾರೆ, ನಾನು ಎಷ್ಟು ಶಕ್ತಿಶಾಲಿ ಅಂದ್ರೆ, ನನ್ಗೆ ಸಮ್ಮರ್ ಅಲ್ಲಿ ಸಹ 45 ಡಿಗ್ರಿ ಸೆಂಟಿಗ್ರೇಡ್ ಇದ್ದಾಗ ಸಹ ನಾನು ಸುತ್ತಲೂ ಬೆಂಕಿ ಹಾಕೊಂಡು ನಾನು ಅಷ್ಟು ಕಂಟ್ರೋಲ್ ಮಾಡ್ತೀನಿ. ಸೊ ಯೋಗಿಗಳು ಅವರ ಒಂದು ಕಾರ್ಯಗಳನ್ನ ಆತರ ಸಿದ್ಧಿ ಬಳಸ್ಕೊಂಡು ತೋರಿಸೋದು. ಅದರ ಉದ್ದೇಶ, ಅದರಿಂದ ಏನು ಲಾಭ ಏನು, ಅದು ಭೌತಿಕ, ಇಟ್ಸ್ ಮೆಟೀರಿಯಲ್ ಓನ್ಲಿ, ಇಟ್ಸ್ ನಾಟ್ ಸ್ಪಿರಿಚುವಲ್. ಸ್ಪಿರಿಚುವಲ್ ಆಧ್ಯಾತ್ಮಿಕ ಅಲ್ಲ ಅದು.
ಭೌತಿಕ ಭೌತಿಕನೇ ಅದು. ಯಾಕೆ ಭೌತಿಕ? ಯಾಕಂದ್ರೆ ಐ ಅಂಡ್ ಮೈಂಡ್ ಇದೆ, ಕೃಷ್ಣ ಸೆಂಟ್ರಲ್ಲಿ ಇಲ್ಲ ಅಲ್ವಾ. ಈಗ ನಾನು ನೀರಿನಲ್ಲಿ ನಡೆದಾಡಿ ಬೇರೆಯವರು ನನಗೆ ಜೈ ಜೈಕಾರ ಹಾಕ್ಬೇಕು, ಆವಾಗ ನನ್ನ ಈಗೋ ಏನಿದೆ, ಅಹಂಕಾರ ಏನಿದೆ, ಅದು ಸ್ಯಾಟಿಸ್ಫೈ ಆಗ್ತದೆ. ಸೊ ಈ ರೀತಿ ಸಿದ್ಧಿ ಕಂಟ್ರೋಲರ್ಶಿಪ್. ಸೊ ಅದನ್ನ ಸಿದ್ಧಿಕಾಮಿಗಳು. ಓಕೆ ಪ್ರಭುಜಿ, ಥ್ಯಾಂಕ್ ಯು ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಸೊ ಈ ಎಲ್ಲ ಮುಕ್ತಿಕಾಮಿಗಳು, ಸಿದ್ಧಿಕಾಮಿಗಳು, ಮಾಯಾವಾದಿಗಳು, ಇವರ ಎಲ್ಲ ಸಂಘಗಳನ್ನು ವರ್ಜಿಸ್ಬೇಕು. ಮತ್ತೆ ಕೇವಲ ವೈಷ್ಣವರ ಭಕ್ತರ ಸಂಘವನ್ನು ನಾನು ಮಾಡ್ಬೇಕು. ಇದು ಜನಸಂಘ. ಇದರದ್ದು ಇವತ್ತು ಎಕ್ಸ್ಪ್ಲೇನ್ ನಾವು ಮಾಡಿದ್ವಿ. ಹರೇ ಕೃಷ್ಣ. ಬೇರೆ ಏನಾದ್ರೂ ಪ್ರಶ್ನೆ ಇದೆಯಾ? ಸೊ ಪ್ರಶ್ನೆ ಇಲ್ಲ ಅನ್ನಿಸ್ತಾ ಇದೆ. ಹರೇ ಕೃಷ್ಣ ಪ್ರಭುಜಿ, ದಂಡವತ್ ಪ್ರಣಾಮ್. ಹರೇ ಕೃಷ್ಣ ಪ್ರಭುಜಿ, ಅಭಕ್ತರು ಅಂದ್ರೆ ಕೃಷ್ಣನಲ್ಲದೆ ಬೇರೆ ಯಾವ ದೇವತೆಗಳನ್ನ ಪೂಜೆ ಮಾಡೋರ್ನು ಕೂಡ ಅಭಕ್ತರಂತಾನೆ ಹೇಳೋದ ಪ್ರಭುಜಿ? ಅಭಕ್ತರಂದ್ರೆ ಅದು ಆ ರೀತಿ ಹೇಳಕ್ ಆಗಲ್ಲ. ಈಗ ಬೇರೆ ದೇವತೆಗಳನ್ನು ಯಾವ ಭಾವದಿಂದ ಮಾಡ್ತಾರೆ ಅವರು, ಆವಾಗ ಅಭಕ್ತರು. ಈಗ ಉದಾಹರಣೆಗೆ ಒಬ್ನು ಶಿವನ ಪೂಜೆ ಮಾಡ್ತಾ ಇದ್ದಾನೆ, ಆದ್ರೆ ಅವನ ಭಾವ ಏನಿದೆ, ವೈಷ್ಣವಾನಾಂ ಯಥಾಶಂಭು, ಆ ಭಾವನೆಯಲ್ಲಿ ಅವನು ಮಾಡ್ತಾ ಇದ್ರೆ ಅವನು ಅಭಕ್ತನಾಗುದು. ಸೊ ಅಭಕ್ತರಂದ್ರೆ ಬೇಸಿಕಲಿ ಕೃಷ್ಣನ ಸೇವೆಯನ್ನು ಬಿಟ್ಟು ಬೇರೆ ಡಿಸೈರ್ ಅನ್ನು ಹೊಂದಿರುವುದು. ಈ ದೇವತೆಗಳ ಪೂಜೆ ಮಾಡುವವರು ಅವರು ಸಹ ಸ್ವಲ್ಪ ದೈವಿಕ ಇದನ್ನು ಹೊಂದಿರ್ತಾರೆ. ಇಂಡೈರೆಕ್ಟ್ಲಿ ಕೃಷ್ಣನಿಗೆ ವರ್ಷಿಪ್ ಮಾಡ್ತಾ ಇರ್ತಾರೆ. ಅವರನ್ನು ಸಂಪೂರ್ಣವಾಗಿ ಅಭಕ್ತರಂತ ಹೇಳಲಿಕ್ಕೆ ಆಗುದಿಲ್ಲ, ಆದ್ರೆ ಅವರ ಭಾವ ಏನಿದೆ ಅದು ಸಹ ಇಂಪಾರ್ಟೆಂಟ್. ಉದಾಹರಣೆಗೆ ಕೆಲವರು ದೇವತೆಗಳನ್ನು ಪೂಜೆ ಮಾಡ್ತಾರೆ, ಶಿವನನ್ನು ಪೂಜೆ ಮಾಡ್ತಾರೆ, ಏನು ಲಿಂಗೈಕ್ಯ ಅಂತ ಹೇಳ್ತಾರೆ, ಲಿಂಗೈಕ್ಯ. ಸೊ ಅವರ ಭಾವ ಏನಿದೆ ಅದರ ಮೇಲೆ. ಸೊ ಅಂತವರು ಅಭಕ್ತ. ಸೊ ಶಿವನ ಜೊತೆಗೆ ನಾನು ಲೀನ ಆಗ್ತೇನೆ. ಅದೇ ಒಬ್ನು ವೈಷ್ಣವಾನಾಂ ಯಥಾಶಂಭು, ಶಿವ ಏನಿದ್ದಾನೆ ಅವನು ಪರಮ ವೈಷ್ಣವನಾಗಿದ್ದಾನೆ. ಸೊ ಅವನು ನನಗೆ ಭಕ್ತಿ ಸೇವೆಯಲ್ಲಿ ಮುಂದುವರಿಲಿಕ್ಕೆ ನನ್ಗೆ ಬೆನೆಡಿಕ್ಷನ್ ವರವನ್ನು ಕೊಡ್ತಾನೆ. ಆ ಭಾವದಲ್ಲಿ ದೇವತೆಗಳ ಪೂಜೆ ಮಾಡಿದ್ರೆ ದಟ್ಸ್ ಬೋನಫೈಡ್ ಪೂಜೆ. ದಟ್ಸ್ ಬೋನಫೈಡ್. ಸೊ ಈಗ ಗಣೇಶನ ಪೂಜೆ, ಸೊ ಕೆಲವರ ಮನೆಯಲ್ಲಿ ಕೆಲವರು ಮಾಡ್ತಾರೆ, ಚೌತಿ ಎಲ್ಲ ಮಾಡ್ತಾರೆ. ಬಟ್ ಭಾವ ಏನು, ಗಣೇಶ ಅವನು ನರಸಿಂಹನ ಶುದ್ಧ ಭಕ್ತ. ಸೊ ಅವನಲ್ಲಿ ಏನ್ ಬೇಡ್ಕೊಳ್ಳುದು, ನಮ್ಮ ಶುದ್ಧ ಭಕ್ತಿಯ ಹಾದಿಯಲ್ಲಿ ಯಾವ ಯಾವ ವಿಘ್ನಗಳು ಇದೆ, ಗಣೇಶ ಅದನ್ನೆಲ್ಲ ತೆಗೆದು ನನಗೆ ಕೃಷ್ಣನ ಶುದ್ಧ ಭಕ್ತಿ ಪಡೆಯಲಿಕ್ಕೆ ಸಹಾಯವನ್ನು ಮಾಡು. ಈ ರೀತಿಯ ಭಾವನೆಯಲ್ಲಿ ದೇವತೆಗಳ ವರ್ಷಿಪ್ ಮಾಡುವುದು ಅದು ಬೋನಫೈಡ್ ಪ್ರಾಸೆಸ್. ಅದು ಬಿಟ್ಟು ಬೇರೆ ಬೇರೆ ಈ ಶಿವನಿಗೆ ಪೂಜೆ ಮಾಡ್ಬೇಕಾದ್ರೆ ಲಿಂಗೈಕ್ಯ ಆಗ್ಬೇಕು ಅಥವಾ ಬೇರೆ ಬೇರೆ ಅಪಸಂಪ್ರದಾಯಗಳನ್ನು ಫಾಲೋ ಮಾಡುವುದು ಅದು ಅಭಕ್ತರ ಮಟ್ಟದಲ್ಲಿ ಬರ್ತದೆ. ಸೊ ನಾವು ಜನರಲೈಸ್ ಆಗಿ ದೇವತೆಗಳ ವರ್ಷಿಪ್ ಅನ್ನ ಅಭಕ್ತರ ಕ್ಯಾಟಗರಿಯಲ್ಲಿ ಹಾಕ್ಲಿಕ್ಕೆ ಆಗುತ್ತೆ. ಅದನ್ನ ಅವರ ಇಂಟೆನ್ಷನ್ ಏನು ಅದನ್ನು ಸರಿಯಾಗಿ ನೋಡ್ಕೋಬೇಕು. ಹರೇ ಕೃಷ್ಣ. ಆನ್ಸರ್ ಸಿಗ್ತಾ ಮಾತಾಡಿ? ಹಾ ಪ್ರಭುಜಿ, ಹರೇ ಕೃಷ್ಣ, ದಂಡವತ್ ಪ್ರಣಾಮ. ಬೇರೆ ಏನಾದ್ರೂ ಪ್ರಶ್ನೆಗಳಿದೆಯಾ? ಸೊ ಈ ವಾರ ಆದಷ್ಟು ಗೌರ ಕಥಾ ಕೇಳಿ, ಗೌರ ಪೂರ್ಣಿಮಾ ದಿನ ಗೌರ ಕಥಾ ಕೇಳಿ. ಸೊ ನಾವೆಲ್ಲರೂ ಪ್ರಾರ್ಥನೆ ಮಾಡ್ಕೊಳ್ಳೋಣ ಗೌರಾಂಗ ಮಹಾಪ್ರಭುಗಳಲ್ಲಿ. ಸೊ ಅವರ ಕೃಪೆ ನಮ್ಮ ಮೇಲೆ ಯಾವಾಗ್ಲೂ ಇರ್ಲಿ. ನಾವು ಭಕ್ತಿ ಸೇವೆಯಲ್ಲಿ ನಾವು ಎಲ್ಲರೂ ಮುಂದುವರಿಯುವ ಹಾಗೆ ಶ್ರೀ ಗೌರಾಂಗ ಮಹಾಪ್ರಭುಗಳಲ್ಲಿ ಬೇಡ್ಕೊಳ್ಳೋಣ. ಆದಷ್ಟು ಈ ವಾರ ಗೌರ ಕಥೆಯನ್ನು ಹೇಳಲಿಕ್ಕೆ ಪ್ರಯತ್ನ ಮಾಡೋಣ. ಸೊ ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ. ಶ್ರೀಲ ಪ್ರಭುಪಾದ್ ಕಿ ಜೈ. ತುಂಬಾ ಧನ್ಯವಾದಗಳು ನಿಮ್ಗೆಲ್ರಿಗೂ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ದಂಡವತ್ ದಂಡವತ್ ಪ್ರಣಾಮ. ದಂಡವತ್ ಪ್ರಣಾಮ.
ಹರೇ ಕೃಷ್ಣ ಪ್ರಭುಜಿ, ತುಂಬಾ ಚೆನ್ನಾಗಿ ಬಂತು ಪ್ರಭುಜಿ ಬಾಲು. ಹಾ, ಹರೇ ಕೃಷ್ಣ ಮಾತಾಜಿ. ನಿಮ್ಮ ಸ್ಪೀಚ್ ತುಂಬಾ ಚೆನ್ನಾಗಿತ್ತು ಪ್ರಭುಜಿ, ಕ್ಲಾಸ್. ಧನ್ಯವಾದಗಳು. ಹರೇ ಕೃಷ್ಣ. ಕ್ಲೋಸ್ ಮಾಡ್ತೀನಿ. ಹರೇ ಕೃಷ್ಣ.